ನಮ್ಮ ಭಾರತದಲ್ಲಿ ಒಟ್ಟು ಬೇರೆ ಬೇರೆ ವಿಧದ 5 ತಳಿಗಳಿದೆ. ಅಂದರೆ ಜೇನುಗಳಲ್ಲಿ ಅದು ಎಲ್ಲವೂ ಕೂಡ ನಾವು ಅದನ್ನು ಸಾಕುವಂಥದ್ದಲ್ಲ. ತುಡುವೆ ಜೇನು ಅಂತ, ಸೆರೆನಾ ಇಂಡಿಕಾ ಅಂತ, ಇದು ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಪ್ರಚಲಿತದಲ್ಲಿ ಇರುವಂಥದ್ದು. ಜೇನು ತಿಂದು ನೋಡಿ, ಅದುವೇ ಸರಿಯಾದ ಪ್ರಮಾಣ. ಹೇಗೆ? ಜೇನು ತಿಂದಾಗ ನಿಮಗೆ ಗಂಟಲಲ್ಲಿ ಕಿರಿಕಿರಿ ಆಗಬೇಕು. 1 ಚಮಚ ತಿಂದಾಗ ಹುಳಿ, ಕಹಿ ಅಥವಾ ಒಗರು, ಕಿರಿಕಿರಿ ಆಗುವಂತಹ ಸ್ವಭಾವ ನಿಮಗೆ ಗಂಟಲಲ್ಲಿ ಆಗಬೇಕು. ಜೇನು ಕೃಷಿಯನ್ನು ಪ್ರಾರಂಭಿಸುವುದು ಉತ್ತಮವ ಅಲ್ವಾ? 100ಕ್ಕೆ 100 ಒಳ್ಳೆಯದು. ನನ್ನ ಅಭಿಪ್ರಾಯವೇ ಅದು. ಆವಾಗ ಪ್ರಕೃತಿಯಲ್ಲಿ ನಮಗೆ ಬೇಕಾದಷ್ಟು ಸೋರ್ಸ್ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು. ಆದರೂ ಕೂಡ ಒಂದು ಪೆಟ್ಟಿಗೆಯಿಂದ 8 ರಿಂದ 10 kgಯಷ್ಟು ಸರಾಸರಿ ಜೇನನ್ನು ತೆಗಿಲಿಕ್ಕೆ ಆಗ್ತದೆ. ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಕೃಷಿಯಲ್ಲಿ ಅನೇಕ ಸಾಧಕರಿದ್ದಾರೆ. ಅದು ಜೇನು ಕೃಷಿಯಲ್ಲಿ ಅಂತೂ ಸಾಕಷ್ಟು ಜನ ಮೌಲ್ಯವರ್ಧನೆಯನ್ನು ಮಾಡಿದವರಿದ್ದಾರೆ. ಆದರೆ ಇಲ್ಲೊಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ. ಏನು ಅಂತ ಕೇಳಿದರೆ, ಮಧುಮಾಕ್ಷಿಕ ಅನ್ನುವ ಒಂದು ಬ್ರ್ಯಾಂಡನ್ನು ನಡೆಸ್ತಾ ಇದ್ದಾರೆ. ಈ ಬ್ರ್ಯಾಂಡ್ ಅಂಡರ್ ಬೇರೆ ಬೇರೆ ಅದು ಜೇನಿನ ಮೌಲ್ಯವರ್ಧನೆಯ ಉತ್ಪನ್ನಗಳು ಲಭ್ಯ ಆಗಿದೆ. ಅದರಲ್ಲಿ ಪ್ರತಿಯೊಂದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಆದ ಯೋಚನೆಯನ್ನು ಇಟ್ಕೊಂಡು ಮಾಡಿದ್ದಾರೆ. ಈ ಜೇನು ಕೃಷಿಯ ಬಗ್ಗೆ ಹಾಗೆ ಮೌಲ್ಯವರ್ಧನೆ ಬಗ್ಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಇವತ್ತು ಮಾತನಾಡುವ ನಮ್ಮ ಜೊತೆ ಇವತ್ತು ಕೆ ಶ್ಯಾಮಸುಂದರ ಭಟ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ನಮಸ್ಕಾರ. ನಮಸ್ತೆ. ಮೊದಲನೇದಾಗಿ ಬಂದಂಥದ್ದು ಬಹಳ ಸಂತೋಷ. ನೀವು ಯಾಕಂತೇಳಿದರೆ, ಈ ಎಪಿಸೋಡ್ ಯಾಕೆ ಮುಖ್ಯ ಅಂತ ಹೇಳಿದರೆ, ಒಬ್ಬರು ಜೇನು ಕೃಷಿಕರಿಗೆ ಇದರಿಂದ ಸಹಾಯ ಆಗಬೇಕು, ಹಾಗೆ ಯಾವ ರೀತಿ ಮೌಲ್ಯವರ್ಧನೆ ಮಾಡೋದು, ಈ ವಿಷಯಗಳ ಬಗ್ಗೆ ಕೂಡ ಜನಗಳಿಗೆ ತಿಳಿಸಬೇಕು ಅಂತ ಹೇಳುವ ಮುಖ್ಯವಾದಂತಹ ಉದ್ದೇಶ. ನಿಮ್ಮ ಊರಿನ ಬಗ್ಗೆ ಹೇಳೋದಿದ್ರೆ, ನಿಮ್ಮ ಬಾಲ್ಯದ ಬಗ್ಗೆ ಹಾಗೆ ಊರಿನ ಬಗ್ಗೆ ನೆನಪು ಮಾಡ್ಕೊಳ್ಬೋದು. ನಾವು ಮೂಲತಃ ಕೇರಳದವರೇ. ಅಂದರೆ ಕೇರಳ ಮತ್ತು ಕರ್ನಾಟಕದ ಬಾರ್ಡರ್ ಭಾಗದಲ್ಲಿರುವಂಥವರು. ಅದರ ಒಂದು 35 ವರ್ಷದ ಹಿಂದೆ ನಾವು ಕರ್ನಾಟಕಕ್ಕೆ ಬಂದು ಸೆಟ್ಲ್ ಆಗಿದ್ದೇವೆ. ಯಾಕೆಂದರೆ ನನ್ನ ತಂದೆಯವರು ಮೆಡ್ರಾಸ್ ರೆಜಿಮೆಂಟಲ್ಲಿ ಮಿಲಿಟ್ರಿಯಲ್ಲಿದ್ದು ರಿಟೈರ್ಡ್ ಆದಮೇಲೆ ನಾವು ಅಲ್ಲಿ ಬಂದು ಕೂತವರು. ಬಾಲ್ಯದ ಶಾಲೆ ಎಲ್ಲವೂ ಕೂಡ ನಮ್ಮದು ನಾರಾವಿ ಎನ್ನುವಂತಹ ಊರಲ್ಲಿ ಆಯಿತು. ಅಲ್ಲೇ ಪಕ್ಕದಲ್ಲಿ ನಮ್ಮ ಊರಾಗಿತ್ತು, ಹುಟ್ಟೂರು. ಆಮೇಲೆ ನನ್ನ ಎಜುಕೇಷನ್ ಬಗ್ಗೆ ನಾವು ಜಾಸ್ತಿ ಕೇಳೋದಾದರೆ, ನಿಜವಾಗಿ ನಾನು ಹೆಚ್ಚು ಓದಿದವನಲ್ಲ. ನಾನು ಶಾಲೆ ಅಂತ ಹೋದಂಥದ್ದು ಕೇವಲ 7ನೇ ಕ್ಲಾಸು. ತದನಂತರ ಏನು ಅಂದರೆ, ನಮಗೆ ಆವಾಗಿನ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಮತ್ತು ಮುಂದೆ ಭವಿಷ್ಯದ ದೃಷ್ಟಿಯಿಂದ ನನ್ನ ಅಜ್ಜ ಅಥವಾ ನಮ್ಮ ಹಿರಿಯರು ಎಲ್ಲರೂ ಕೂಡ ಪೂಜೆ ಇತ್ಯಾದಿಗಳಲ್ಲಿ ಹೆಚ್ಚು ಭಾಗವಹಿಸ್ತಾ ಇದ್ದರು. ಹಾಗಾಗಿ ಮಂತ್ರವನ್ನು ಕಲಿಬೇಕು ಎನ್ನುವ ಉದ್ದೇಶದಿಂದ ಶೃಂಗೇರಿ ಹತ್ತಿರ ಇರುವಂತಹ ಹರಿಹರಪುರ, ಮೂಲತಃ ನಾವು ಮೊದಲು ತೀರ್ಥಹಳ್ಳಿಗೆ ಹೋದ್ವು, ಅಲ್ಲಿ ಒಂದು 3 ವರ್ಷ ಆಗಿ ಅಲ್ಲಿಂದಲೇ ನಮ್ಮದು ಶಿಫ್ಟ್ ಆಗಿ ನಾವು ಹರಿಹರಪುರ ಎನ್ನುವಂತಹ ಊರಲ್ಲಿ ಒಟ್ಟು 6 ವರ್ಷಗಳ ಕಾಲ ವೇದ ವಿಜ್ಞಾನ ಇತ್ಯಾದಿಗಳನ್ನು ಮಹರ್ಷಿ ವೇದಪೀಠ, ಮಹೇಶ್ ಯೋಗಿಗಳ ವೇದಪೀಠದಲ್ಲಿ ಅಧ್ಯಯನ ಮಾಡಿ ಹೊರಗೆ ಬಂದೆ. ಆಮೇಲೆ ಏನು ಅಂದರೆ, ಮೂಲತಃ ನಮ್ಮದು ಕೃಷಿ ಕುಟುಂಬ. ಅಂದರೆ ತಂದೆ ರಿಟೈರ್ಡ್ ಆದಮೇಲೆ ಕೃಷಿಯನ್ನೇ ಮುಂದುವರಿಸಿದರು. ಸಣ್ಣ ಹಿಡುವಳಿ, ತುಂಬ ಏನು ದೊಡ್ಡ ನಮ್ಮದು ಜಾಗ ಏನಲ್ಲ, ಕೇವಲ ಒಂದು 2 ಎಕರೆ 2.5 ಎಕರೆಯಷ್ಟು ಜಾಗ ಇತ್ತು. ಅದು ಕೂಡ ಕಾಡಿನ ಹತ್ತಿರ ಅಂಚಲ್ಲಿತ್ತು. ಮೊದಲಿದ್ದ ಊರು, ಈಗಿರುವ ಊರಲ್ಲ, ಮೊದಲಿದ್ದ ಊರು ಕುದುರೆಮುಖದ ಒಂದು ಭಾಗದಲ್ಲಿ, ಸುಲ್ಕೇರಿ ಅಂತ ಅಲ್ಲಿಗೆ ಹೆಸರು. ತುಂಬ ಕಾಡು ಪ್ರಾಣಿಗಳ ಉಪಟಳ ಇತ್ಯಾದಿಗಳಿದ್ದರೂ ಕೂಡ ನನ್ನ ತಂದೆಯವರು ಒಂದು ಸಮರ್ಥವಾಗಿ ಒಂದು 18-20 ವರ್ಷಗಳ ಕಾಲ ಅಲ್ಲಿ ನಾವು ಜೀವನ ಮಾಡಿದೆವು. ನಂತರ ವಯಸ್ಸಾದ ಕಾಲದಲ್ಲಿ ಅವರಿಗೂ ಕೂಡ ಕಷ್ಟ, ನಾನೂ ಕೂಡ ದೊಡ್ಡ ಹೆಚ್ಚು ಕೆಲಸ ಮಾಡುವಂತಹ ಸಾಮರ್ಥ್ಯ ನನ್ನಲ್ಲಿ ಇಲ್ಲ, ಅಂದರೆ ದೈಹಿಕವಾಗಿ. ಹಾಗಾಗಿ ಕಷ್ಟ ಆಗೋದು ಬೇಡ ಎನ್ನುವ ಉದ್ದೇಶಕ್ಕೆ ಅದನ್ನು ನಾವು ಮಾರಾಟ ಮಾಡಿ ಕೊನೆಗೆ ನಾವು ಈಗಿರುವಂತಹ ಅಳದಂಗಡಿಯ ಪಕ್ಕದಲ್ಲಿ ಆಲಡ್ಕ ಎನ್ನುವಂತಹ ಊರಿಗೆ ಬಂದು ನಾವು ಕೂತೆವು. ಅದು ಕೂಡ ಅಷ್ಟೇ ದೊಡ್ಡ ಏನು ಜಾಗ ಅಲ್ಲ, ಅದು ಒಂದು 2 ಎಕರೆ ಜಾಗ ಇತ್ತು. 1 ಎಕರೆ 90 ಸೆನ್ಸಿನಷ್ಟೇ ಜಾಗ ಇದ್ದಂಥದ್ದು. ನಾನು ಪೌರೋಹಿತ್ಯ ಇತ್ಯಾದಿಗಳನ್ನು ಮಾಡ್ತಾ ಭಾರತದ ವಿವಿಧ ಭಾಗಗಳಲ್ಲಿ ತಿರುಗ್ತಾ ಇದ್ದೆ. ಅಸ್ಸಾಂ ಇರ್ಬೋದು, ಅಥವಾ ಮಹಾರಾಷ್ಟ್ರ ಇರ್ಬೋದು, ದೆಹಲಿ ಇರ್ಬೋದು, ಗುಜರಾತ್ ಇರ್ಬೋದು, ಕರ್ನಾಟಕ, ಹೀಗೆ ಪೂಜೆಗಾಗಿ ಹೋಗ್ತಾ ಇದ್ದೆ ಪೌರೋಹಿತ್ಯ ರೂಪದಲ್ಲಿ. ಆವಾಗ ನಾನು ಕೃಷಿಗೆ ಅಷ್ಟು ಇಳಿದಿರಲಿಲ್ಲ, ಅಂದರೆ ಮಾಹಿತಿಗಳಿತ್ತಷ್ಟೇ ಹೊರತು ಅದನ್ನೊಂದು ನನ್ನ ಪ್ರೀತಿಯಿಂದ ಮಾಡಿದ್ದು ಅಂತ ಕಡಿಮೆ. ತಂದೆಯವರು ನಿರ್ವಹಣೆ ಮಾಡ್ತಾ ಇದ್ರು, ಎಲ್ಲ ಇತ್ತು. ಆದರೆ 2017-18 ತಂದೆಗೆ ಆರೋಗ್ಯ ಸಮಸ್ಯೆಯಿಂದಾಗಿ ಅವರು ತೀರ್ಕೊಂಡ್ರು. ಅವಾಗಷ್ಟೇ ನನಗೆ ಮದುವೆಯಾಗಿ ಸಣ್ಣ ಮಗು ಇದ್ದ, ತಾಯಿಗೆ ವಯಸ್ಸಾಗಿತ್ತು. ಹಾಗಾಗಿ ಏನಾಯಿತು ಅಂದರೆ ಆಟೋಮೆಟಿಕ್ ಆಗಿ ನಮಗೆ ಏನಾದರೂ ಒಂದು
ಮನೆಯಲ್ಲೇ ಕೂತ್ಕೊಳ್ಬೇಕಾದಂತಹ ವ್ಯವಸ್ಥೆ ಬಂದಾಗ ಒಂದು ಆದಾಯಕ್ಕೆ ಮೂಲ ಬೇಕು. ಕೇವಲ ನಮ್ಮ ಸಣ್ಣ ಕೃಷಿಯಿಂದ ಅತ್ಯಂತ ಉತ್ಪಾದನೆ ನಮಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಗೊತ್ತಿರೋ ವಿಚಾರ. ನಾವು ಎಷ್ಟೇ ಹೇಳಿದರೂ ಕೂಡ ಅದು ಸತ್ಯ ವಿಚಾರ. ಅವಾಗ ಏನನ್ನಿಸ್ತು ಅಂದರೆ, ನನಗೆ ದೂರದ ಊರಿಗೂ ಹೋಗ್ಲಿಕ್ಕಾಗೋದಿಲ್ಲ, ಪೌರೋಹಿತ್ಯಕ್ಕೆ ಇಲ್ಲ. ಅವಾಗ ಏನು ಮಾಡೋದು? ನಮಗೆ ಆವಾಗಲೇ ಏನು ಅಂದರೆ ಒಂದು ಆಸೆ ಇದ್ದಿದ್ದು, ಏನಾದರೂ ಒಂದು ಕೃಷಿಯಲ್ಲಿ ಹೆಚ್ಚು ಉತ್ಪಾದನೆ ತರುವಂತಹ ಕೃಷಿಯನ್ನು ಹುಡುಕಬೇಕು ಅಂತ. ಹಾಗೆ ರಾತ್ರಿ ಹಗಲು ನನ್ನ ಕೆಲಸ ಇದ್ದದ್ದು ಒಂದೇ ಯೂಟ್ಯೂಬ್ ನೋಡುವಂಥದ್ದು. ಆ ಅಂದರೆ 17-18ನೇ ಇಸವಿಯಲ್ಲಿ ಯೂಟ್ಯೂಬ್ ನೋಡೋದು, ಯಾವ ಕೃಷಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯುವಂಥದ್ದು. ಹೀಗೆ ಆವಾಗ ನನಗೆ ಬಂದಂಥದ್ದು ಒಟ್ಟು ಬೇರೆ ಬೇರೆ ಕೃಷಿಗಳಲ್ಲಿ, ಮಧ್ಯಮ ಕೃಷಿಗಳಲ್ಲಿ ಒಂದು ಕುರಿ ಸಾಕುವಂಥದ್ದು, ಕೋಳಿ ಸಾಕುವಂಥದ್ದು, ಅಣಬೆ ಬೆಳೆಸಾಯ ಮತ್ತು ಜೇನು ಕೃಷಿ. ಇದಿಷ್ಟು ನಮಗೆ ಹಾಕಿದ ಇನ್ವೆಸ್ಟ್ಮೆಂಟನ್ನು ಸಾಮಾನ್ಯವಾಗಿ 1.5 ವರ್ಷದಲ್ಲಿ ಸಾಮಾನ್ಯ 3/4 ಭಾಗವನ್ನು ನಮಗೆ ಅದರಿಂದ ವಾಪಸ್ ಪಡಿಬೋದು ಎನ್ನುವಂತಹ ಒಂದು ಆಸಕ್ತಿ ಇತ್ತು, ಅದರಲ್ಲಿ ಬಂತು. ಅವಾಗ ನನಗೆ ನನ್ನ ಒಂದು ವೈಯಕ್ತಿಕ ಇದಕ್ಕೆ ನೋಡುವಾಗ ಏನನ್ನಿಸ್ತು ಅಂದರೆ, ನನಗೆ ಕುರಿ ಅಥವಾ ಕೋಳಿ, ಆಡು ಸಾಕುವಂಥದ್ದು ಇದೆಲ್ಲ ನನಗೆ ಹಿಡಿಸಿ ಬರಲಿಕ್ಕಿಲ್ಲ ಎನ್ನುವಂತಹ ಭಾವನೆಯಲ್ಲಿ ಜೇನು ಕೃಷಿಯ ಬಗ್ಗೆ ಹೆಚ್ಚು ಒಲವು ಕೊಟ್ಟೆ. ನನಗೆ ಯಾರೂ ಗುರು ಇರಲಿಲ್ಲ ಅದಕ್ಕೆ, ಜೇನು ಕೃಷಿಯ ಅಧ್ಯಯನಕ್ಕೆ ಯಾರೂ ಗುರು ಇರಲಿಲ್ಲ. ಅಭ್ಯಾಸ ಶುರು ಮಾಡಿದೆ. ಜೇನು ಕೃಷಿ ಅಂದರೆ ಏನು, ಹೇಗಿರ್ತದೆ, ಅದರ ಬಗ್ಗೆ ಮಾಹಿತಿಯನ್ನು ಗೂಗಲ್ ಇತ್ಯಾದಿಗಳಲ್ಲಿ ಹುಡುಕಲಿಕ್ಕೆ ಶುರು ಮಾಡಿದೆ. ನಿರಂತರವಾಗಿ ಒಂದು 5-6 ತಿಂಗಳು ನಾನು ನೋಡಿರ್ಬೋದು ಮೊಬೈಲನ್ನು. ಇದೇ ರೀತಿ ಮನೆಯಲ್ಲಿ ಎಲ್ಲರೂ ಕೂಡ ಬೈತಾ ಇದ್ರು, ಅಂದರೆ ತಾಯಿ ಹೆಂಡತಿ ಎಲ್ಲ, ಎಂತ ಇದು ರಾತ್ರಿ ಹಗಲು ನೋಡ್ತಿ, ಆರೋಗ್ಯ ಸಮಸ್ಯೆ ಆಗ್ಬೋದು, ಬೇಡ ಅಂತ. ಕೊನೆಗೆ ಏನಿಸ್ತು ಅಂದರೆ, ಒಂದು ಜೇನು ಕೃಷಿ ಮಾಡಿಯೇ ಬಿಡುದು ಎನ್ನುವ ಉದ್ದೇಶದಿಂದ ಪ್ರಪ್ರಥಮವಾಗಿ ನಮ್ಮ ಉಜಿರೆ ಹತ್ತಿರ ಅಜು ಅಂತ ಬರಿದ್ದಾರೆ, ಅವರು ಸಾವಿರಾರು ಪೆಟ್ಟಿಗೆಗಳನ್ನು ಇಟ್ಟು ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸಂಪರ್ಕ ಮಾಡಿದೆ. ಹೇಗೋ ಒಂದು ಫೇಸ್ಬುಕ್ಕಲ್ಲಿ ಅವರ ನಂಬರ್ ಇತ್ತು, ಆ ಮುಖಾಂತರವಾಗಿ ಅವರನ್ನು ಸಂಪರ್ಕ ಮಾಡಿದೆ. ಅವರು ಶುರುವಿಗೆ ಹೇಳಿದ್ರು, ನಿಮಗೆ ಏನು ಅದರ ಅನುಭವ ಇಲ್ಲ, ನಾನು ಪೆಟ್ಟಿಗೆ ಕೊಟ್ಟು ನಾಳೆ ಪೆಟ್ಟಿಗೆ ಕುಟುಂಬ ಹಾರಿ ಹೋದರೆ ನೀವು ನನ್ನನ್ನು ದೂರಬಾರ್ದು, ಅಥವಾ ಅದರ ಬಗ್ಗೆ ಅಧ್ಯಯನ ಮಾಡಿ ನೀವು ಕೃಷಿ ಮಾಡಿದರೆ ಒಳ್ಳೆಯದು ಎನ್ನುವಂತಹ ಮಾತನ್ನು ಹೇಳಿದರು. ಇಲ್ಲ ಸರ್, ನಾನು ನಿಮ್ಮನ್ನು ಇದು ಮಾಡೋದಲ್ಲ, ನನಗೆ ಬೇಕು, ನನಗೆ ಅಧ್ಯಯನ ಮಾಡಬೇಕು ಅಂತ ಹೇಳಿದೆ. ಹೀಗೆ ಪ್ರಾರಂಭದಲ್ಲಿ 2 ಜೇನು ಪೆಟ್ಟಿಗೆಯನ್ನು ತಂದಿದ್ದೆ, ಅದರಲ್ಲಿ ಹಾರಿ ಹೋಯಿತು. ಪುನಃ ಅವರ ಒಂದು ಖುಷಿಯಿಂದಾಗಿ ಅವರು ಒಂದು ಕೊಟ್ಟರು, ಉಳಿದದ್ದು ನಾನು ಪರ್ಚೇಸ್ ಮಾಡಿದೆ. ಈ ರೀತಿಯಾಗಿ ಜೇನು ಕೃಷಿಯನ್ನು ಪ್ರಾರಂಭದಲ್ಲಿ ಶುರು ಮಾಡಿದೆ. ಅವಾಗ ಸಹಜವಾಗಿ ನಮಗೆ ಅಧ್ಯಯನ ಆಗುವುದು ಹೇಗೆ ಅಂದರೆ, ಪುಸ್ತಕ ನೋಡುವಂಥದ್ದು ಅಥವಾ ಯೂಟ್ಯೂಬ್ಗಳಲ್ಲಿ ನೋಡುವಂಥದ್ದು ಏನಿದ್ರೂ ಕೂಡ ಸ್ವತಃ ನಾವು ಅದರಲ್ಲಿ ಕಾರ್ಯಪ್ರವೃತ್ತರಾದರೆ ನಮಗೆ ಹೆಚ್ಚಿನ ಅನುಭವ ಬರ್ತದೆ. ಹೀಗೆ 6 ತಿಂಗಳ ಕಾಲ, ಅಂದರೆ ಅದು ಮಳೆಗಾಲದ ಪ್ರಾರಂಭ ಆಗಿತ್ತು, ಹಾಗಾಗಿ 6 ತಿಂಗಳ ಕಾಲ ನನಗೆ ಸ್ವಲ್ಪ ಫ್ರೀ ಸಿಕ್ತು, ಅಂದರೆ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ. ಹಾಗೆ ಕಲಿತಾ 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 ಮುಂದೆ ಅದೇ ಇದನ್ನು 6 ಇದ್ದದ್ದನ್ನು 16, 24 ಒಟ್ಟು 150 ಪೆಟ್ಟಿಗೆಗೆ ತನಕ ನಾನು ಜೇನು ಕೃಷಿಯನ್ನು ಮಾಡಿದ್ದೇನೆ. ಆದರೆ ಈಗಷ್ಟು ಜೇನು ಪೆಟ್ಟಿಗೆಗಳನ್ನು ಇಟ್ಟುಕೊಂಡಿಲ್ಲ, ಯಾಕೆಂದರೆ ಬೇರೆ ಬೇರೆ ಕಾರಣಗಳಿಂದಲಾಗಿ. ಅಂತೂ ಅದರಲ್ಲಿ ಪ್ರಾರಂಭದ 1 ವರ್ಷ ನನಗೆ ನಾನೇನು ಆಸೆ ಪಟ್ಟಿದ್ದೆ ಅಷ್ಟೇನು ಉತ್ಪತ್ತಿ ಬರದೇ ಇದ್ದರೂ ಕೂಡ ಮುಂದಿನ ಹಂತದಲ್ಲಿ ನನಗೆ ಅದಕ್ಕೆ ಬೇಕಾದಂಥ, ಅಂದರೆ ಅದರಿಂದ ಆದಾಯವನ್ನು ಗಳಿಸಲಿಕ್ಕೆ ನನಗೆ ಸಾಧ್ಯ ಆಯಿತು. ಈ ರೀತಿಯಾಗಿ ಜೇನು ಕೃಷಿಯ ಪ್ರಾರಂಭವನ್ನು ನಾನು ಮಾಡಿದೆ. ಬಾಲ್ಯದಿಂದ ಬಂದು ಅಲ್ಲಿನ ನಂತರ ಕೃಷಿಯ ಭಾಗಕ್ಕೆ ಹೆಚ್ಚು ಒಲವು ಕೊಡಲಿಕ್ಕೆ ಕಾರಣವಾದ್ದು ಹೀಗೆ. ಖಂಡಿತವಾಗಿ ನಿಮ್ಮ ಪ್ರಯತ್ನವನ್ನು ಮೆಚ್ಚಬೇಕಾದಂಥದ್ದು. ಯಾಕಂತ ಹೇಳಿದರೆ, ಒಂದು ಸಲ ಫೇಲ್ ಆಯಿತು ಅಂತ ಹೇಳಿ ಬಿಟ್ಟಿದ್ದರೆ ಬಹುಶಃ ಇವತ್ತು ನೀವು ಈ ಮಟ್ಟಕ್ಕೆ ಬರ್ತಿರಲಿಲ್ಲ. ಬಟ್ ಸತತ ಪ್ರಯತ್ನದಿಂದಾಗಿ ಬಹುಶಃ ಅದು ಬಂತು ಅಂತೇಳಿ ನನಗೆ ಅನ್ನಿಸ್ತದೆ. ಈ ಜೇನು ಕೃಷಿಯಲ್ಲಿ ಯಾವ ವೆರೈಟಿಯ ಜೇನುಗಳಿದೆ ಮುಖ್ಯವಾಗಿ? ಈಗ ನಮ್ಮ ಭಾರತದಲ್ಲಿ ಒಟ್ಟು ಬೇರೆ ಬೇರೆ ವಿಧದ 5 ತಳಿಗಳಿದೆ, ಅಂದರೆ ಜೇನುಗಳಲ್ಲಿ. ಅದು ಎಲ್ಲವೂ ಕೂಡ ನಾವು ಅದನ್ನು ಸಾಕುವಂಥದ್ದಲ್ಲ. ಸಾಕ್ಲಿಕ್ಕಿರುವಂಥದ್ದು ಒಂದು ಮಲ್ಲಿಫೇರಾ ಅಂತ ಉತ್ತರ ಭಾರತದಲ್ಲಿ ಹೆಚ್ಚಿದೆ, ಮತ್ತು ನಮ್ಮ ಉತ್ತರ ಕರ್ನಾಟಕ ಭಾಗಗಳಲ್ಲಿ, ಅಂದರೆ ಬಯಲು ಪ್ರದೇಶಗಳಲ್ಲಿ ಹೆಚ್ಚದನ್ನು ಸಾಕ್ತಾರೆ. ಇನ್ನೊಂದು ನಮ್ಮದು ತುಡುವೆ ಜೇನು ಅಂತ, ಸೆರೆನಾ ಇಂಡಿಕಾ ಅಂತ, ಇದು ನಮ್ಮ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಮತ್ತು ಕರ್ನಾಟಕ, ತಮಿಳುನಾಡು, ಕೇರಳ ಈ ಭಾಗದಲ್ಲಿ ಹೆಚ್ಚು ಪ್ರಚಲಿತದಲ್ಲಿ ಇರುವಂಥದ್ದು. ಇದೇ ತಳಿ ಉತ್ತರ ಭಾರತದಲ್ಲೂ ಇದೆ, ಇಲ್ಲ ಅಂತಿಲ್ಲ. ಆದರೆ ಅದನ್ನು ಹೆಚ್ಚು ಅವರು ಸಾಕ್ತಾ ಇಲ್ಲ. ಆದಾಯದ ಮೂಲವಾಗಿ ಹೆಚ್ಚಾಗಿ ನಾವು ಇದನ್ನೇ ಸಾಕ್ತಾ ಇದ್ದೇವೆ. ಇನ್ನೊಂದು ನಿಮಗೆ ಗೊತ್ತಿದೆ, ಚುಚ್ಚದ ಜೇನು, ಸ್ಟಿಂಗ್ಲೆಸ್ ಬಿ ಹನಿ ಅಂತ ಹೇಳ್ತಾರೆ. ಇವು 3 ನಾವು ಕುಟುಂಬವನ್ನು ಸಾಕ್ಬೋದು ಅಥವಾ ಕೃಷಿ ಮಾಡ್ಬೋದು. ಆ ಮೂಲಕವಾಗಿ ನಮಗೆ ಅದನ್ನು ಆದಾಯ ಪಡಿಬೋದು. ಇನ್ನು ಹೆಜ್ಜೇನು ಮತ್ತು ಕೋಲ್ ಜೇನು, ಇದು 2 ಪ್ರಭೇದಗಳು, ಇನ್ನೆರಡು.
ಅದರಲ್ಲಿ ನಮಗೇನು ಅಂದರೆ ಅದನ್ನು ನಾವು ಕುಟುಂಬವಾಗಿ ಅಥವಾ ಒಂದು ಆದಾಯ ಮೂಲವಾಗಿ ಸಾಕಲಿಕ್ಕೆ ಸಾಧ್ಯ ಇಲ್ಲ. ಹೆಜ್ಜೇನಿಂದ ಜೇನನ್ನು ವಾರ್ಷಿಕವಾಗಿ ಕೆಲವೊಂದಷ್ಟು ಜನ, ಅಂದರೆ ಎಲ್ಲರೂ ಅಲ್ಲ, ಅತೀ ಪರಿಣತರು ಮಾತ್ರ ಅದನ್ನು ತೆಗೆದು ಮಾರಾಟ ಮಾಡ್ತಾರೆ. ಇನ್ನು ಕೋಲ್ ಜೇನು ಕೂಡ ಅಷ್ಟೇ, ಅದನ್ನು ಪೆಟ್ಟಿಗೆಗಳಲ್ಲಿ ಸಾಕಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಸದಾಕಾಲ ಹಾಗೇ ಬಿಟ್ಟರೆ ಅವುಗಳು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬದಲಾವಣೆ ಆಗ್ತಾ ಇರ್ತವೆ. ಹಾಗೆ ನಿಮ್ಮ ಜಾಗದಲ್ಲಿ ಇದ್ದರೆ ಮೇಲ್ಭಾಗದಲ್ಲಿ ಜೇನಿನ ಎರಿ ಇರ್ತದೆ, ಅದನ್ನು ಮಾತ್ರ ತೆಗೆದ್ರೆ ಒಂದು kg ಅಷ್ಟಲ್ಲ ವರ್ಷಕ್ಕೆ ವಾರ್ಷಿಕವಾಗಿ ಪಡೀಲಿಕ್ಕೆ ಆಗ್ತದೆ. ಅದನ್ನು ಸಾಕಲಿಕ್ಕೆ ಅಂತ ಆಗುದಿಲ್ಲ, ಅಂದರೆ ಒಂದು ಕೃಷಿಯಾಗಿ ರೂಪದಲ್ಲಿ ಅದನ್ನು ಮಾಡಲಿಕ್ಕೆ ಆಗುದಿಲ್ಲ. ನಮ್ಮಲ್ಲಿ ಅದರಲ್ಲೂ ಕೂಡ ಮಲ್ಲಿಫೆರಾ ಮತ್ತು ತುಡುವೆ ಈ ಎರಡು ಪ್ರಭೇದಗಳಲ್ಲಿ ಪ್ರಧಾನವಾಗಿ ನಮಗೆ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ಉಡುಪಿ, ಕಾಸರಗೋಡು ಈ ಭಾಗದಲ್ಲಿ ತುಡುವೆಯನ್ನು ಮಾತ್ರ ಸಾಕಲಿಕ್ಕೆ ಪ್ರಶಸ್ತ. ಯಾಕೆ ಅಂದರೆ ಮಲ್ಲಿಫೆರಾ ತಳಿಗೆ ಆಹಾರಗಳು ಹೆಚ್ಚು ಬೇಕು ಮತ್ತು ಆ ಜೇನು ನೊಣವು ಕೂಡ ನಮ್ಮ ರಾಣಿ ಜೇನಿನಷ್ಟು ದೊಡ್ಡ ಇರ್ತದೆ. ಬರೇ ಜೇನು ನೊಣವೇ, ಅದರ ರಾಣಿ ಅಲ್ಲ, ಜೇನು ನೊಣವೇ. ಹಾಗಾಗಿ ಏನಾಗ್ತದೆ ಅಂದರೆ ಹಾರಾಟದ ಸಮಯದಲ್ಲಿ ಹೆಚ್ಚು ಅವುಗಳನ್ನು ಹಕ್ಕಿಗಳಾಗಿರ್ಬೋದು ಬೇರೆ ಎಲ್ಲ ಹಿಡಿದು ತಿಂತವೆ. ಹಾಗಾಗಿ ಅವುಗಳಿಗೆ ಆಹಾರದ ಕೊರತೆಯೂ ಆಗ್ತದೆ ಮತ್ತು ಕುಟುಂಬದ ವೃದ್ಧಿಯೂ ಕೂಡ ಬಹಳ ಕಷ್ಟ ಆಗ್ತದೆ. ನಿಮ್ಗೆ ಗೊತ್ತಿರ್ಬೋದು, 90ರ ದಶಕದಲ್ಲಿ ಇಲ್ಲಿಯೂ ಕೂಡ ಮಲ್ಲಿಫೆರಾ ತಳಿಯನ್ನು ನೋಡಿದ್ರು ಹಿರಿಯರು, ತುಂಬ ಜನ ಹಿರಿಯರು ಅದನ್ನು ಸಾಕುವಂತಹ ವ್ಯವಸ್ಥೆ ಮಾಡಿದ್ರು. ಆದರೆ ಕೊನೆಯ ಕ್ಷಣದಲ್ಲಿ ಅದನ್ನು ಅವರಿಗೆ ಕೈ ಹಿಡಿಲಿಕ್ಕೆ ಆಗಲಿಲ್ಲ, ಒಂದು ಕಾರಣ. ಇನ್ನೊಂದು, ಅದೇ ಸಮಯದಲ್ಲಿಯೂ ಕೂಡ ನಮಗೆ ಜೇನಿಗೆ ಅತ್ಯಂತ ದೊಡ್ಡ ರೋಗವೊಂದು ಬಂತು, ಥೈಸ್ಯಾಕ್ ಬ್ರೂಡು ಅಂತ. ಕುಟುಂಬಗಳೇ ನಾಶವಾಗಿ ಹೋಗುವಂತಹ ಒಂದು ರೋಗಗಳು. ಹಾಗಾಗಿ ಅದು ಮುಂದಕ್ಕೆ ಅದು ಬರಲಿಲ್ಲ, ಅಲ್ಲಿಗೆ ನಿಂತು ಹೋಯಿತು. ಹಾಗಾಗಿ ಮುಂದಕ್ಕೆ ಈಗ ಸರ್ಕಾರಗಳಾಗಿರ್ಬೋದು ಅಥವಾ ಪ್ರೈವೇಟ್ ಕಂಪನಿಗಳಾಗಿರ್ಬೋದು ಹೆಚ್ಚು ಜನರಿಗೆ ಪ್ರೋತ್ಸಾಹ ಮಾಡ್ತಾ ಇರುವಂಥದ್ದು ಎಲ್ಲವೂ ಕೂಡ ತುಡುವೆ ಪ್ರಭೇದಗಳನ್ನು. ಅದರಲ್ಲಿ ಲೋಕಲ್ ನಮ್ಮ ಊರಿನ ತಳಿಗಳು ಇರ್ತದೆ, ಇಲ್ಲ ಅಂತಿಲ್ಲ, ಕರಿತೊಡ್ಡೆ ಹೀಗೆಲ್ಲ ಬೇರೆ ಬೇರೆ ತುಳುವಿನ ಶಬ್ದಗಳಿದೆ. ಅಂತೂ ಪೂರ್ಣವಾಗಿ ಹೇಳುತ್ತಿದ್ದರೆ ಅದು ಸೆರೆನಾ ಇಂಡಿಕಾ ಅಂತ ಹೇಳುವಂತಹ ತಳಿ. ಹೀಗೆ ಇದರಲ್ಲಿ ನಾವು ಜೇನು ಕೃಷಿಯನ್ನು ನಾವು ಹೆಚ್ಚಾಗಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಜೇನು ಅಂತ ಬಂದಾಗ ಒಬ್ಬ ಮನುಷ್ಯನಿಗೆ ಜೇನು ಅಂತ ಹೇಳುವಂಥದ್ದು ಯಾಕೆ ಮುಖ್ಯ ಆಗ್ತದೆ? ಅದನ್ನು ಇಂತಿಷ್ಟೇ ಅಂತ ಹೇಳುವಂಥದ್ದಲ್ಲ, ಆದರೂ ಕೂಡ ಹೇಳ್ತೇನೆ ಕೇಳಿ. ಜೇನು ಎಲ್ಲವೂ ಕೂಡ ಪ್ರಕೃತಿಯಲ್ಲಿ ಸಿಗುವಂತಹ ವಸ್ತು ಇದು. ಅಂದರೆ ನಿಮಗೆ ಬೇರೆಲ್ಲವನ್ನು ಕೂಡ ಕೃತಕವಾಗಿ ಸಾಮಾನ್ಯವಾಗಿ ಮಾಡಲಿಕ್ಕೆ ಆಗ್ತದೆ ಆಹಾರ ಉತ್ಪನ್ನಗಳಲ್ಲಿ. ಆದರೆ ಒರಿಜಿನಲ್ 100ಕ್ಕೆ 100 ಜೇನು ಅಂತ ಹೇಳುವಂತಹ ಉತ್ಪನ್ನವನ್ನು ಆ ಜೇನು ನೊಣಗಳೇ ಮಾಡಬೇಕು. ನಾವು ಎಷ್ಟು ಸಕ್ಕರೆ ಪಾಕವೋ ಬೆಲ್ಲವೋ ಇತ್ಯಾದಿಗಳನ್ನು ಹಾಕಿದ್ರೂ ಕೂಡ ಅದು ಜೇನಲ್ಲ, ಜೇನಿನ ರೂಪದ ವಸ್ತು ಅಷ್ಟೇ, ಸಿಹಿ ವಸ್ತು. ಆದರೆ ಜೇನು ಅಂತ ಆಗಬೇಕು ಅಂತ ಆದರೆ ಜೇನು ನೊಣಗಳ, ಕೆಲಸಗಾರ ನೊಣಗಳ ಹೊಟ್ಟೆಯ ಭಾಗದಲ್ಲಿ ಕಿಣ್ವದಲ್ಲಿ ಆ ಮಕರಂದ ಅಥವಾ ಪುಷ್ಪರಸ ಸರಿಯಾಗಿ ಮಿಶ್ರಣವಾಗಬೇಕು. ಅದು ಒಂದು ಸಲ ಎರಡು ಸಲ ಅಲ್ಲ, ಅನೇಕ ಬಾರಿ ಆಗಬೇಕು. ಅದು ಆದಮೇಲೆ ಎರಿಗಳಲ್ಲಿ ಅದನ್ನು ತುಂಬಿಸ್ತವೆ. ತುಂಬಿಸಿದ ಮೇಲೂ ಅದು ಜೇನಲ್ಲ, ಅಲ್ಲೂ ಕೂಡ ಇನ್ನಷ್ಟು ಪ್ರಕ್ರಿಯೆಗಳಿದೆ. ಇದನ್ನು ಪುನಃ ಹೀರ್ಕೊಳ್ತವೆ, ಪುನಃ ಅದನ್ನು ಕಕ್ಕಿ ಅಲ್ಲಿ ಎರಿಗಳಲ್ಲಿ ತುಂಬಿಸ್ತವೆ. ಹೀಗೆ ಅನೇಕ ಬಾರಿ ಮಾಡಿದ ಮೇಲೆ ಅದು ಒಂದು ಹಂತಕ್ಕೆ ಬಂದಾಗ ಜೇನು ನೊಣಗಳಿಗೆ ಅನಿಸ್ಬೇಕು ಇದು ಈಗ ಪಕ್ವವಾಗಿದೆ ಅಂತ. ಅವಾಗ ಏನು ಮಾಡ್ತವೆ ಅಂದರೆ ಅದಕ್ಕೆ ಒಂದು ಬಿಳಿಯ ಮೇಣವನ್ನು ಹಚ್ತವೆ. ಅಂದರೆ ಅದು ಸಂಪೂರ್ಣವಾಗಿ ಜೇನಾಗಿ ಪರಿವರ್ತಿತವಾದಂತಹ ಒಂದು ವಸ್ತು ಅಂತ. ಹೀಗೆ ಇದು ಮನುಷ್ಯನಿಗೆ ಆರೋಗ್ಯದ ವಿಚಾರದಲ್ಲಿರ್ಬೋದು, ರೋಗ ನಿರೋಧಕ ವಿಚಾರಗಳನ್ನು ಇರ್ಬೋದು, ನಮ್ಮ ಪ್ರಾಚೀನ ವೈದ್ಯ ಪದ್ಧತಿಗಳಲ್ಲಿರ್ಬೋದು, ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಜೇನನ್ನು ಉಪಯೋಗ ಇದೆ. ಇದು ಭಾರತದಲ್ಲಿ ಮಾತ್ರವಲ್ಲ, ವಿದೇಶದಲ್ಲೂ ಕೂಡ ಇದೆ. 10-16ನೇ ಶತಮಾನದಲ್ಲಿಯೂ ಕೂಡ ಜೇನಿನ ಬಗ್ಗೆ ವಿಶೇಷವಾದಂತಹ ಅಧ್ಯಯನಗಳು ನಡೆದದ್ದಿದೆ. ವೈಜ್ಞಾನಿಕ ರೂಪದಲ್ಲಿ ಇಲ್ಲದಿದ್ದರೂ ಕೂಡ ಸಾಂಪ್ರದಾಯಿಕ ರೀತಿಯಲ್ಲಿ ನಮಗೆ ನೋಡಿದರೆ ಸಿಗ್ತದೆ. ಕೆಲವೊಂದು ಅಧ್ಯಯನಗಳನ್ನು ಮಾಡಿದಾಗ ನಮಗೆ ಅಲ್ಲಿ ಜೇನಿನ ಬೇರೆ ಬೇರೆ ಅಧ್ಯಯನಗಳು ಸಿಗ್ತದೆ. ಗುಹೆಯಲ್ಲಿ ಜೇನನ್ನು ಇಟ್ಟು ಉಪಯೋಗ ಮಾಡಿರುವಂಥದ್ದು. ಇನ್ನು ಮಮ್ಮಿ ಅಂತ ಕೇಳಿರ್ಬೋದು ನೀವು, ಅಂದರೆ ಹಿಂದಿನ ಈಜಿಪ್ಟ್ಗಳಲ್ಲಿ ಪಿರಮಿಡ್ಗಳಲ್ಲಿ ಮನುಷ್ಯನ ದೇಹವನ್ನು ಕೊಳೆಯದಂತೆ ಇಡಲಿಕ್ಕೆ ಬೇಕಾಗಿಯೂ ಕೂಡ ಜೇನನ್ನು ಸವರಿ ಇಡ್ತಾ ಇದ್ರು ಎನ್ನುವುದಕ್ಕೆ ದಾಖಲೆಗಳು ಸಿಗ್ತದೆ. ಹೀಗೆ ಅತ್ಯಂತ ಪುರಾತನವಾಗಿ ವೈಜ್ಞಾನಿಕವಾಗಿಯೂ ಕೂಡ ಇದು ಆರೋಗ್ಯಕ್ಕೆ ವರ್ಧಕ ಎನ್ನುವಂತಹ ವಿಚಾರ ಬಂದಂಥದ್ದು ಆಹಾರದ ಉತ್ಪನ್ನಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ಜೇನು. ಹಾಗಾಗಿ ಇದು ಮನುಷ್ಯನಿಗೆ ಒಂದು ಅಮೃತದ ಆಹಾರ ಅಂತ ಹೆಸರು, ಅಮೃತಾನ್ನ ಅಂತ ಹೇಳ್ತೇವೆ ಜೇನು ಅಂದರೆ. ಇದು ಎಲ್ಲ ವಿಧದಲ್ಲೂ ಕೂಡ ನಮಗೆ ಒಳ್ಳೆಯ ಆರೋಗ್ಯ ಬಲವನ್ನು ಕೊಡ್ತದೆ. ಖಂಡಿತವಾಗಿ. ಈ ಜೇನು ಪೆಟ್ಟಿಗೆ ಅಂತ ಹೇಳಿದರೆ ಏನು? ನೋಡಿ, ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ ನಾನು ಅದನ್ನು ಹೇಳಿದೆ, 10, 15, 16ನೇ ಶತಮಾನಗಳ ಕಾಲದಲ್ಲಿ ಇದು ಇಷ್ಟು ಒಂದು ಉದ್ಯಮವಾಗಿ ಬೆಳೆದಿರಲಿಲ್ಲ.
ಇದೊಂದು ಸಾಂಪ್ರದಾಯಿಕ ರೀತಿಯಲ್ಲಿ ತನ್ನಷ್ಟಕ್ಕೆ ತನ್ನ ಕುಟುಂಬವನ್ನು ಬೆಳವಣಿಗೆ ಮಾಡ್ತಾ ಇತ್ತು. ಅಲ್ಲಿಂದ ಕಾಡು ಕುರುಬರು ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೇವೆ, ಅಥವಾ ಯಾರು ಜೇನು ಕೀಳ್ತಾರೆ ಅಥವಾ ಅದನ್ನು ತೆರುವವರಿದ್ದಾರೆ ಅವರು ತಂದು ಅದನ್ನು ಮಾರಾಟ ಮಾಡ್ತಿದ್ರು ಅಥವಾ ಸೇವನೆಗೆ ಸಿಗ್ತಾ ಇತ್ತು. ನಮಗೆ ಅದನ್ನು ಹಿಂಡಿ ತೆಗಿತಾ ಇದ್ರು. ಆವಾಗ ಏನಾಗ್ತಿತ್ತು ಅಂದರೆ ಸಹಜವಾಗಿ ಜೇನು ಕುಟುಂಬಗಳು ನಾಶವಾಗುವ ಸಂಭವ ಹೆಚ್ಚಿತ್ತು. ಅದರಲ್ಲಿ ಮೊಟ್ಟೆ ಇತ್ಯಾದಿ ಕಸ ಕಡ್ಡಿಗಳು ಬರುವಂತಹ ಸಾಧ್ಯತೆಗಳಿತ್ತು. ಆದರೆ 17ನೇ ಶತಮಾನದ ನಂತರ ಅದರ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿ ಅಧ್ಯಯನಗೊಂಡಂತಾಗ ಏನಾಯಿತು ಅಂದರೆ ಒಂದು ಪೆಟ್ಟಿಗೆಯ ಮಾದರಿಯನ್ನು ಮೊದಲೆಲ್ಲ ಬುಟ್ಟಿಯಲ್ಲಿ ಅಥವಾ ಮಡಿಕೆಯಲ್ಲಿ ಜೇನನ್ನು ಸಂಗ್ರಹಣೆ ಮಾಡ್ತಾಯಿದ್ರು. 1921ನೇ ಇಸವಿಯಿಂದ ನಂತರ ವಿದೇಶದಿಂದ ಬಂದಂತಹ ಮಾದರಿಯನ್ನು ಪಡೆದುಕೊಂಡು ಅದನ್ನು ಅವರು ನಮ್ಮ ISI ಮಾದರಿ ಪೆಟ್ಟಿಗೆ ಅಂತ ತಯಾರು ಮಾಡಿದರು. ಅಂದರೆ ಭಾರತದ ಹವಾಮಾನಕ್ಕೆ ಮತ್ತು ಇಲ್ಲಿಯ ಜೇನು ಕುಟುಂಬದ ಪ್ರಭೇದಗಳಿಗೆ ಏನು ಒಗ್ಗುತ್ತದೆ ಅದನ್ನು ಅವರು ಅಧ್ಯಯನ ಮಾಡಿ ವಿಜ್ಞಾನಿಗಳು 1921ನೇ ಇಸವಿಯಿಂದ ನಂತರ ಇದೊಂದು ಕೃಷಿಯಾಗಿ ಪರಿವರ್ತನೆ ಆಗಲಿಕ್ಕೆ ಪ್ರಾರಂಭ ಆಯಿತು ನಿಧಾನಕ್ಕೆ. ಅಂತೂ 60-70ರಿಂದ ನಂತರ ಇನ್ನಷ್ಟು ಅದರಲ್ಲಿ ಅಧ್ಯಯನಗಳು ನಡೆಸಿದರು. ಆವಾಗ ನಮಗೆ ಭಾರತದಲ್ಲಿ ಬೇರೆ ಬೇರೆ ವಿಧಾನದ ಜೇನು ಪೆಟ್ಟಿಗೆಗಳನ್ನು ನಾವು ಕಾಣ್ಬೋದು. 16 ಏರಿಯಾ ಜೇನು ಪೆಟ್ಟಿಗೆಗಳು ಕಾಣ್ತೇವೆ ಮಲ್ಲಿಫೆರಾ ತಳಿಗಳಿಗಿರುವಂಥದ್ದು. ಇನ್ನು ನಮ್ಮ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶದಲ್ಲಿರುವಂತಹ ಏನು ಕುಟುಂಬಗಳಿದೆ, ನಮ್ಮ ತುಡುವೆ ಕುಟುಂಬಗಳಿಗೆ ಇದಕ್ಕೆ ಹೆಚ್ಚಾಗಿ 8 ಅದರಿಂದ ಹೆಚ್ಚು ಅಂದರೆ 12 ಫ್ರೇಮಿನ ಕುಟುಂಬಗಳ ಅಂದರೆ ಏರಿಗಳಲ್ಲಿರುವಂತಹ ಪೆಟ್ಟಿಗೆಗಳ ರಚನೆಯಾಗಿದೆ. ಇತ್ತೀಚೆಗೆ ಸ್ವಲ್ಪ ಕೃಷಿಯಲ್ಲಿ ಇನ್ನಷ್ಟು ಅಧ್ಯಯನ ಮಾಡಿ ಕೇರಳ ಮಾದರಿ ಪೆಟ್ಟಿಗೆ ಅಂತ ಹೇಳುವಂಥದ್ದು 6 ಫ್ರೇಮಿನ ಪೆಟ್ಟಿಗೆಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿದೆ. ಒಂದು ಕುಟುಂಬ ಅಂದರೆ ಒಂದು ಪೆಟ್ಟಿಗೆ ಅಂದರೆ ಅಡಿಮಣೆ, ಅದರ ಮೇಲೆ ಬುರುಡು ಅಂದರೆ ಕುಟುಂಬದ ಜಾಗ, ಅದರ ಮೇಲೆ ಬರುವಂಥದ್ದು ಹನಿ ಚೇಂಬರ್ ಅಂದರೆ ಜೇನು ಶೇಖರಣೆ ಕೋಣೆ, ಅದರ ಮೇಲೆ ಮುಚ್ಚಳ ಇರುವಂಥದ್ದು. ಅವಾಗ ಕೆಳಗಿನ ಭಾಗ ಕುಟುಂಬ ಭಾಗದಲ್ಲಿ 6 ಹಟ್ಟುಗಳಿರ್ತದೆ. ಎರಿ ಕನ್ನಡದಲ್ಲಿ ಹಟ್ಟು ಅಂತ ಹೇಳ್ತಾರೆ ಅಥವಾ ಏರಿ ಅಂತ ಹೇಳ್ತಾರೆ. ಅದು ಫ್ರೇಮ್ಗಳು, ಅದಕ್ಕೆ ಅಂದರೆ ಮರದ ಚೌಕಟ್ಟುಗಳು ಅಂತ ಹೇಳುದು ಕನ್ನಡದಲ್ಲಿ ಹೇಳ್ತಿದ್ರೆ. ಅಂಥದ್ದು 6 ಇರ್ತದೆ. 8 ಇದ್ದಿದೆ. ISI ಮಾದರಿ ಅಂತ ಹೇಳಿದರೆ 8. ಆಮೇಲೆ ಇನ್ನಷ್ಟು ಸ್ವಲ್ಪ ಅಧ್ಯಯನ ಮಾಡಿದವರು 12 ಪೆಟ್ಟಿಗೆಯನ್ನು ಇಟ್ಟು ಕೂಡ ನಾನೇ ಮಾಡಿದ್ದೇನೆ. ಅಧ್ಯಯನ ರೂಪದಲ್ಲಿ ಮಾತ್ರವಷ್ಟೇ ಹೊರತು ಅದೇನು ದೊಡ್ಡ ಲಾಭದಾಯಕವಾಗಿ ಅಲ್ಲ. ಮತ್ತು 16 ಇದೆ. 16 ಚೌಕಟ್ಟುಗಳಿರುವಂಥದ್ದು. ಅದು ನಮ್ಮ ಮಲ್ಲಿಫೆರಾ ತಳಿಗೆ ಇರುವಂತಹ ಪೆಟ್ಟಿಗೆಗಳ ಪ್ರಮಾಣಗಳು. ಈ ರೀತಿಯಾಗಿ ಪೆಟ್ಟಿಗೆಗಳಿರ್ತದೆ. ಅದರಲ್ಲಿ ನಾವು ಏನು ಅಂದರೆ ಪೆಟ್ಟಿಗೆಗಳನ್ನು ಒಳ್ಳೆ ರೀತಿಯಲ್ಲಿ ಹಿಂದೆಲ್ಲ ಸಾಗುವಾನಿ ಮರದಿಂದ ಪೆಟ್ಟಿಗೆಗಳನ್ನು ಮಾಡ್ತಾ ಇದ್ರು. ಅಂದರೆ ಇವತ್ತು ವೆಚ್ಚದಾಯಕ, ಅತಿ ಹೆಚ್ಚು ವೆಚ್ಚ ಬೇಕು. ಹಾಗಾಗಿ ಕೃಷಿಯಾಗಿ ನೋಡುವಾಗ ನಾವು ಸ್ವಲ್ಪ ಮಾರುಕಟ್ಟೆಯಲ್ಲಿ ಸಿಗುವಂತಹ ಬೇರೆ ಬೇರೆ ಮರದ ಪೆಟ್ಟಿಗೆಗಳನ್ನು ನಾವು ಪರ್ಚೇಸ್ ಮಾಡ್ತಾ ಇದ್ದೇವೆ ಈಗ. ಈ ಜೇನು ಹುಳುಗಳು ಗೂಡನ್ನು ಕಟ್ತದಲ್ಲ, ಈಗೀಗ ನೋಡ್ತಾ ಇದ್ರೆ ಈ ಯಾವುದೋ ಒಂದು ಕಟ್ಟಡದ ಮೇಲೆ ಕಟ್ಟುವಂಥದ್ದು ಇದು ಜಾಸ್ತಿ ಆಗ್ತಾ ಇದೆ. ಇದು ಯಾಕೆ ಅಂತ ನೋಡಿ, ಕಟ್ಟಡದ ಬಯಲು ಪ್ರದೇಶದಲ್ಲಿ ಸಿಗುವಂತಹ ಜೇನೇನಿದೆ ಅದು ಹೆಜ್ಜೇನು. ಅದು ನಮ್ಮ ಪೆಟ್ಟಿಗೆಗಳಲ್ಲಿ ಸಾಕುವಂತಹ ತಳಿಗಳಲ್ಲ. ಅದು ಅತ್ಯಂತ ಉಗ್ರ ಸ್ವರೂಪಿಗಳು, ಅಂದರೆ ಹೆಚ್ಚು ಚುಚ್ಚುವಂತಹ ಸ್ವಭಾವವನ್ನು ಅವು ಹೊಂದಿರ್ತವೆ. ಒಂದು. ಇನ್ನೊಂದು, ಅವು ಬಯಲು ಪ್ರದೇಶಗಳಲ್ಲೇ ಜೀವನ ಮಾಡುವಂಥದ್ದು. ಇನ್ನೊಂದೇನು ಅಂದರೆ ಅತ್ಯಂತ ದೊಡ್ಡದಾದ ಎರಿ ಅಥವಾ ಹಟ್ಟನ್ನು ಕಟ್ತವೆ. ಅದರಲ್ಲಿ ಕೆಳಗಿನ ಭಾಗ ಅವುಗಳ ಮರಿ, ಮೊಟ್ಟೆ ಇತ್ಯಾದಿಗಳಿರ್ತವೆ. ಮೇಲ್ಭಾಗದಲ್ಲಿ ಜೇನು ತುಂಬಿಸ್ತವೆ. ನಾವು ಮೊದಲು ತಿಳ್ಕೊಳ್ಬೇಕಾದ್ದೇನು ಅಂದರೆ ಜೇನು ಅಂದರೆ ನಿಜವಾಗಿ ನೋಡಿದರೆ, ನಾವು ಅದನ್ನು ಅಧ್ಯಯನ ಮಾಡಿದರೆ ಅದು ನಮಗಿರುವಂತಹ ವಸ್ತು ಅಂತಲ್ಲ. ನಾವು ಅದನ್ನು ಉಪಯೋಗ ಮಾಡ್ತೇವೆ ಸರಿ, ಆದರೆ ಮೂಲತಃ ಅದು ತನ್ನ ಕುಟುಂಬದ ಆಹಾರಕ್ಕೆ ಬೇಕಾಗಿ ತುಂಬಿಸುವಂತಹ ಒಂದು ವಸ್ತು. ಮರಿ, ಮೊಟ್ಟೆ, ಮರಿಗಳಿಗೆ ಇತ್ಯಾದಿಗಳಿಗೆ ಬೇಕಾಗಿ. ಹಾಗಾಗಿ ನೀವು ಹೇಳಿದಂತಹ ಏನು ಜೇನಿದೆ ನಮ್ಮ ಏನು ಬಿಲ್ಡಿಂಗ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಇದು ಏನು ಸೇತುವೆಗಳ ಕೆಳಭಾಗದಲ್ಲಿ ಇತ್ಯಾದಿಗಳಲ್ಲೆಲ್ಲ ಇರ್ತದಲ್ಲ, ಅದು ಸಹಜವಾಗಿ ಪ್ರಕೃತಿಯಲ್ಲಿ ಇರುವಂಥದ್ದು. ಆದರೆ ಮೊದಲಿಂದ ಕಡಿಮೆ ಆಗಿದೆ ಅಂತ ನನ್ನ ಅನುಭವ. ಕಾರಣ ಯಾಕೆ ಅಂದರೆ ಅತ್ಯಂತ ಹೆಚ್ಚು ಕೆಮಿಕಲ್ಗಳನ್ನು ನಾವು ಪರಿಸರಕ್ಕೆ ಹಾಕ್ತಾ ಇದ್ದೇವೆ. ಅದು ಹುಲ್ಲಿಗೆ ಹಾಕುವುದಾಗಿರ್ಬೋದು, ಅಡಿಕೆಯ ಗಿಡಕ್ಕೆ ಹಾಕಿರ್ಬೋದು, ರಬ್ಬರಿಗಾಗಿರ್ಬೋದು, ಕಾಳು ಮೆಣಸಿರ್ಬೋದು, ಎಲ್ಲದಕ್ಕೂ ನಾವು ಕೆಮಿಕಲ್ಗಳನ್ನು ಸ್ಪ್ರೇ ಮಾಡ್ತೇವೆ. ಹಾಗಾಗಿ ಕುಟುಂಬಗಳು ನಾಶವಾಗ್ತಾ ಇದೆ. ಅಲ್ಲಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಕಡಿಮೆ ಇರುವಲ್ಲಿ ಕುಟುಂಬಗಳು ಬದುಕಿ ಉಳ್ತಾ ಇದೆ. ಹಾಗಾಗಿ ಜೇನು ಕೃಷಿಯನ್ನು ಮಾಡಿತು ಅಂತಾದರೆ ಒಂದಷ್ಟು ಕುಟುಂಬಗಳನ್ನು ಉಳಿಸಿಕೊಳ್ಳಬಹುದು ಎನ್ನುವಂತಹ ಉದ್ದೇಶವು ಕೂಡ ಸರ್ಕಾರದ್ದಿರುವಂಥದ್ದು. ಕಾರಣ ಯಾಕೆಂದರೆ ಹಿಂದೆ ಒಂದು ಮಾತಿದೆ, 3 ವರ್ಷಗಳ ಕಾಲ ಸಂಪೂರ್ಣವಾಗಿ ಜೇನು ಕುಟುಂಬವೇ ನಶಿಸಿ ಹೋದರೆ ಮುಂದಕ್ಕೆ ನಮಗೆ ಮಾನವನ ಆಹಾರ ಸರಪಳಿಯೇ ನಿಂತು ಹೋಗ್ಬೋದು ಅಂತ. ಅಂದರೆ
ಪ್ರಕೃತಿಯಲ್ಲಿ ಸಾಮಾನ್ಯ 80% ಕೂಡ ಆಹಾರ ಉತ್ಪನ್ನ ತಯಾರಾಗುವಂಥದ್ದು ಜೇನು ಕುಟುಂಬ ಮತ್ತು ಜೇನುಗಳಂತೆ ಇರುವಂತಹ ಇತರ ಕುಟುಂಬಗಳಿಂದ, ಇನ್ಸೆಕ್ಟ್ಗಳಿಂದ, ಅವುಗಳಿಂದಲೇ ಆಗಬೇಕದು. ಬೇರೆ ನಮಗೆ ಕೃತಕವಾಗಿ ಆಗೋದಿಲ್ಲ. ಈಗ ಅಡಿಕೆಗೆ ನಮಗೆ ಅಷ್ಟು ಪ್ರಯೋಜನ ಇಲ್ಲ, ಏಕೆಂದರೆ ಅದೊಂದು 20-30% ಮಾತ್ರ ನಮಗೆ ಅಡಿಕೆಗೆ ನಮಗೆ ಅದು ಪ್ರಯೋಜನ ಕೊಡ್ತದೆ. ಬೇರೆ ಆಹಾರ ಉತ್ಪನ್ನಗಳಿರ್ಬೋದು, ತರಕಾರಿಗಳಿರ್ಬೋದು, ಹಣ್ಣುಗಳಿರ್ಬೋದು, ಎಲ್ಲದಕ್ಕೂ ಕೂಡ ಅದುವೇ ಪ್ರಧಾನ. ಹಾಗಾಗಿ ಈಗ ಏನು ನೀವು ಹೇಳಿದಿರಿ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣುತ್ತದೆ ಅಂತ, ಅದು ಇನ್ನಷ್ಟು ಬೆಳೀಲಿ ಅಂತ. ಆದರೆ ಒಂದು ಸಮಸ್ಯೆ ಇದೆ, ಅವುಗಳಿಗೆ ಏನಾದರೂ ತೊಂದರೆಗಳಾಯಿತು ಅಂತಾದರೆ ಅವುಗಳು ನಮಗೆ ಚುಚ್ಚುವಂತಹ ಸಾಧ್ಯತೆಗಳಿರ್ತದೆ. ಹಾಗಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಲ್ಲಿ ಇದ್ದರೆ ಸಾಮಾನ್ಯವಾಗಿ ಅದನ್ನು ಕಿತ್ತು ತೆಗಿತಾರೆ. ಪ್ರಕೃತಿಗೆ ನಾಶ, ಆದರೆ ಮನುಷ್ಯ ಬದುಕಲಿಕ್ಕೆ ಬೇಕಾಗಿ ತೆಗಿತಾರೆ. ಈ ಜೇನು ಕೃಷಿಯಲ್ಲಿ ನೀವು ಮೌಲ್ಯವರ್ಧನೆಯನ್ನು ಮಾಡಿದ್ದೀರಿ. ಈ ಒಂದು ಮೌಲ್ಯವರ್ಧನೆ ಮಾಡಬೇಕು ಅಂತ ಯಾಕೆ ಅನ್ನಿಸಿತು ನಿಮಗೆ? ಹೇಳ್ತೇನೆ ನೋಡಿ. ಜೇನು ಕೃಷಿಯ ಒಂದು ಅಧ್ಯಯನ, ಒಂದು ಭಾಗ ಇದು ಪ್ರತಿಯೊಬ್ಬರೂ ಮಾಡಲೇಬೇಕು. ನನ್ನ ಅಭಿಪ್ರಾಯ ಏನು ಅಂದರೆ, ಪ್ರತಿ ಮನೆಯಲ್ಲೂ ಕೂಡ ಕನಿಷ್ಠ 2 ಪೆಟ್ಟಿಗೆಯನ್ನು ಇಟ್ಟುಕೊಳ್ಳಿ ಅಂತ. ಅದರಲ್ಲಿ ಒಂದು ಇದಿದೆ. ಒಂದು ಜೇನು ಪೆಟ್ಟಿಗೆ ಇದ್ದರೆ ನಿಮಗೆ ಕೆಮಿಕಲ್ ಹಾಕಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹಾಕಿದರೆ ಆ ಕುಟುಂಬ ಉಳಿಯುವುದಿಲ್ಲ. ಆವಾಗ ನಮ್ಮ ಪರಿಸರ ಕೆಮಿಕಲ್ ಮುಕ್ತ ಆಗ್ತದೆ, ರಾಸಾಯನಿಕ ಮುಕ್ತವಾಗಿ ಆಗ್ತದೆ. ಇನ್ನೊಂದು, ಜೇನು ಕೃಷಿಯಲ್ಲಿ ಎಲ್ರಿಗಿರುವಂತಹ ಒಂದು ಸಮಸ್ಯೆ ಏನು ಅಂದರೆ, ಅವರು ಹೇಳುವಂಥದ್ದು ಜೇನು ಇದು ಒರಿಜಿನಲ ಡೂಪ್ಲಿಕೇಟ ಅಂತ. ಎಲ್ರಿಗೂ ಬರುವಂತಹ ಸಮಸ್ಯೆ. ನಾನು ಅದಕ್ಕೆ ಹೇಳೋದು, ಜೇನು ಕೃಷಿ ನೀವು ಮಾಡಿ, ಆವಾಗ ನಿಮಗೆ ಅದರಲ್ಲಿರುವಂತಹ ಸಾಧ್ಯಾಸಾಧ್ಯತೆಗಳು, ತಪ್ಪುಗಳು, ಒಪ್ಪುಗಳು ಎಲ್ಲವೂ ಕೂಡ ತಿಳಿತದೆ. ಎರಡನೇದು, ಇಲ್ಲದಿದ್ದರೆ ಏನಾಗ್ತದೆ, ಬೃಹತ್ ಕಂಪನಿಗಳ ಮಾರುಕಟ್ಟೆಯ ಲಾಭದ ವಿಚಾರದಲ್ಲಿ ನಮ್ಮಂತಹ ಸಣ್ಣ ಮಟ್ಟದ ಕೃಷಿಕರಿಗೆ ದೊಡ್ಡ ಸಮಸ್ಯೆಯಾಗಿದೆ ಅದು. ಈ ವಿಷಯಕ್ಕೆ ಬರೋದಾದರೆ, ಈ ಶುದ್ಧ ಜೇನನ್ನು ಹೇಗೆ ಪರೀಕ್ಷೆ ಮಾಡುವಂಥದ್ದು? ಈಗ ನೋಡಿ, ಜೇನಿನಲ್ಲಿ ಭಾರತದಲ್ಲಿ ನನಗೆ ಗೊತ್ತಿದ್ದಾಗೆ ಅದು NMR ಇರ್ಬೋದು, ಇನ್ನೊಂದು ಯಾವ ಟೆಸ್ಟುಗಳು ಕೂಡ ಪರಿಪೂರ್ಣವಲ್ಲ. ಕಾರಣ ಯಾಕೆ ಅಂದರೆ, ನಮ್ಮಲ್ಲಿರುವಂಥದ್ದು ಈಗ FSSI ಇರ್ಬೋದು, ಬೇರೆ ಬೇರೆ ಟೆಸ್ಟ್ಗಳನ್ನು ನಾನು ಕೂಡ ಮಾಡಿಸ್ತೇನೆ, ಮಾಡಬೇಕಾದ್ದು ನಮ್ಮ ಕರ್ತವ್ಯ, ಮಾಡ್ತೇವೆ. ಆದರೆ ಅದು ಯಾವುದೂ ಕೂಡ ಇದು 100% ಇದರಲ್ಲಿ ಮಿಕ್ಸ್ ಇಲ್ಲ ಎನ್ನುವಂಥದ್ದನ್ನು ತೋರಿಸಲಿಕ್ಕೆ ಸಾಧ್ಯ ಇಲ್ಲ. ಸಾಂಪ್ರದಾಯಿಕವಾಗಿ ಇದೆ, ಆದರೆ ಅದು ಕೂಡ ನಮಗೆ ಈಗ ವೈಜ್ಞಾನಿಕ ರೂಪದಲ್ಲಿ ನೋಡುವಾಗ ಅದನ್ನು ನಂಬಲಿಕ್ಕೆಲ್ಲ. ಆದರೆ ನಾನು ಹೇಳೋದೇನು ಅಂದರೆ, ನೀವು ಜೇನು ತಿಂದು ನೋಡಿ, ಅದುವೇ ಸರಿಯಾದ ಪ್ರಮಾಣ. ಹೇಗೆ? ಜೇನು ತಿಂದಾಗ ನಿಮಗೆ ಗಂಟಲಲ್ಲಿ ಕಿರಿಕಿರಿ ಆಗಬೇಕು. 1 ಚಮಚ ತಿಂದಾಗ ಹುಳಿ, ಕಹಿ ಅಥವಾ ಒಗರು, ಕಿರಿಕಿರಿ ಆಗುವಂತಹ ಸ್ವಭಾವ ನಿಮಗೆ ಗಂಟಲಲ್ಲಿ ಆಗಬೇಕು. ಬರೇ ಸಿಹಿ ಇದ್ದರೂ ಕೂಡ ಅದು ಜೇನ ಅಂತ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಥವಾ ಒಗರು ಮಾತ್ರವಾಗಿದ್ದರೆ ಅಲ್ಲ. ಜೇನು ಎನ್ನುವಂಥದ್ದು 6 ರಸಗಳ ಪೂರಣ, 6 ರಸವೂ ಕೂಡ ಅದರಲ್ಲಿದೆ. ಹಾಗಾಗಿ ನಾವು ಮೊದಲು ನೋಡಬೇಕಾದ್ದು ಜೇನು ತಿಂದು. ಎರಡನೇದಾಗಿ ಸಾಂಪ್ರದಾಯಿಕ ರೀತಿಯಲ್ಲಿ ನೋಡೋದು ಅಂತಾದರೆ ಪೇಪರಿಗೆ ಹಾಕುವಂಥದ್ದು, ಅದೆಲ್ಲ ನಾವು ನೋಡಿರ್ತೇವೆ, ಈಗಾಗಲೇ ನೋಡಿದ್ದೇವೆ. ಅಥವಾ ಬೆಂಕಿ ಗಡ್ಡಿಗೆ ಇರುವಂಥದ್ದು, ಇದೆಲ್ಲ ಸಾಂಪ್ರದಾಯಿಕ ರೀತಿ. ಅಥವಾ ಬಟ್ಟೆಗೆ ಒಂದು ಬಿಂದು ಹಾಕಿದರೆ ಅದು ನಿಧಾನಕ್ಕೆ ಇಳಿದು ಕೆಳಗೆ ಜಾರಿ ಹೋಗಬೇಕು. ಆದರೆ ಅಲ್ಲಿ ಒಂದು ಸಮಸ್ಯೆ ಇದೆ. ಈಗ ನಮಗೆ ನೋಡಿ, ಫೆಬ್ರವರಿ ತಿಂಗಳು ಮತ್ತು ಕೊನೆಯ ಮೇ ತಿಂಗಳಲ್ಲಿ ಬರುವಂತಹ ಜೇನುಗಳಲ್ಲಿ ನೀರಿನಂಶ ಜಾಸ್ತಿ ಇರುತ್ತೆ ಸಹಜವಾಗಿ. ಅವಾಗ ಏನಾಗುತ್ತೆ, ಆ ಜೇನುಗಳು ನಿಮಗೆ ಕೆಳಗೆ ಬೀಳಬೇಕು ಅಂತಿಲ್ಲ, ಪೇಪರು ಹೀರಬಾರ್ದು ಅಂತೇನಿಲ್ಲ, ಅದು ಕೂಡ ಒಂದು ಸಮಸ್ಯೆ. ಹಾಗಾಗಿ ನಾನು ಹೇಳುವಂಥದ್ದೇನು ಅಂದರೆ, ನಿಮ್ಮ ಹತ್ತಿರದ ಜೇನು ಕೃಷಿಕರಿಂದ ಜೇನನ್ನು ನೀವು ಖರೀದಿಸಿ. ಒಂದು ಇಲ್ಲ, ಜೇನು ಖರೀದಿ ಮಾಡ್ತಿದ್ರೂ ಕೂಡ ತಿಂದು ನೋಡಿ ಮೊದಲಿಗೆ. ಮತ್ತು ಜೇನು ನಿಮಗೆ ಪ್ರತಿ ನೀವು ಜೇನು ತೆಗೆಯುವಾಗಲೂ ಕೂಡ ಆಯಾಯ ಪರಿಸರ ಅಥವಾ ವಾತಾವರಣಕ್ಕೆ ಅನುಗುಣವಾಗಿ ಎಲ್ಲ ರುಚಿಯೂ ಕೂಡ ವ್ಯತ್ಯಾಸ ಇರ್ತದೆ. ಒಂದೇ ಪೆಟ್ಟಿಗೆಗಳಲ್ಲಿ ಕೆಲವೊಂದು ಸಲ ಕಹಿಯೂ ಬರ್ಬೋದು, ಸಿಹಿಯೂ ಬರ್ತದೆ, ಸಿಗ್ತದೆ ನಮಗೆ, ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಕೆಲವರು ಕೇಳ್ತಾರೆ, ಕಳೆದ ಸಲ ಕಳಿಸಿದ್ದು ನೀವು ಡಾರ್ಕ್ ಇತ್ತು, ಈ ಸಲ ಕಳಿಸಿರುವಂಥದ್ದು ಬಹಳ ಲೈಟ್ ಇದೆ, ಏನು ಥಿಕ್ನೆಸ್ ಇಲ್ಲ, ದಪ್ಪ ಇಲ್ಲ ಅಂತ. ಹೌದು, ಅಂದರೆ ನೋಡಿ, ನಮ್ಮ ದಕ್ಷಿಣ ಕನ್ನಡ ಈ ಜಿಲ್ಲೆಯಲ್ಲಿ ನಾವು ಲಿಚಿ ಹನಿ ಅಥವಾ ಸನ್ಫ್ಲವರ್ ಹನಿ ಅಥವಾ ಸಾಸಿವೆ ಹನಿ ಅಂತ ನಮಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಹೆಕ್ಟೇರುಗಟ್ಟಲೆ ಪ್ರದೇಶಗಳಲ್ಲಿ ನಮ್ಮ ಕೃಷಿ ಭೂಮಿ ಇಲ್ಲ. ನಮ್ಮದೆಲ್ಲವೂ ಕೂಡ 90 ಪಾಲು ಕೂಡ ಸಣ್ಣ ಹಿಡುವಳಿ ಮತ್ತು ಕಾಡು ಮೇಡು ಇದರ ಮಧ್ಯದಲ್ಲಿರುವಂತಹ ಕೃಷಿ ಭೂಮಿಗಳು. ಇಲ್ಲಿ ಎಲ್ಲ ಕೃಷಿಗಳೂ ಇದೆ, ಅಡಿಕೆ, ತೆಂಗು, ಕಾಳು ಮೆಣಸು, ರಬ್ಬರು, ಹೀಗೆ ಪ್ರತಿಯೊಂದು ಕೂಡ ಇದೆ, ಕಾಡು ಉತ್ಪತ್ತಿಯೂ ಕೂಡ ಇದೆ. ಹಾಗಾಗಿ ನಮಗೆ ಮಿಶ್ರ ಜೇನುಗಳೇ ಹೆಚ್ಚು ಬರುವಂಥದ್ದು. ಹಾಗಾಗಿ ನಾನು ಹೇಳಿರುವಂಥದ್ದು, ಮೊದಲು ನಾವು ಜೇನು ಕೃಷಿಯನ್ನು ಮಾಡಿದರೆ ಮಾತ್ರ ನಮಗೆ ಅದರಲ್ಲಿ ಇರುವಂತಹ ಕಷ್ಟ ಯಾವುದು
ಒರಿಜಿನಲ್ ಯಾವುದು ಅಂತ ಗೊತ್ತಾಗ್ತದೆ. ಇನ್ನೊಂದು ನಮಗೆ ಜೇನು ಕೃಷಿಯಲ್ಲಿ ನಾನು 2ನೇ ಹಂತಕ್ಕೆ ಬರೋದಕ್ಕಿಂತ ಮುಂಚೆ, ಅಂದರೆ ನೀವು ಕೇಳಿದ್ರಿ ಅದರಲ್ಲಿ ಮೌಲ್ಯವರ್ಧನೆ ಹೇಗೆ ಅಂತ, ಅದಕ್ಕೆ ಬರೋದಕ್ಕಿಂತ ಮುಂಚಿನ ಭಾಗವನ್ನು ಹೇಳಿಬಿಟ್ಟು ಹೇಳ್ತೇನೆ. ಕಾರಣ ಯಾಕೆಂದರೆ ಈಗ ನೋಡಿ, ಜೇನು ನಮಗೆ ಸಾಮಾನ್ಯವಾಗಿ ಆಗಸ್ಟ್ ಸೆಪ್ಟೆಂಬರ್ಗಳ ನಂತರ ಸಹಜವಾಗಿ ಅದು ಸಕ್ಕರೆಯ ರೀತಿಯಲ್ಲಿ ಪರಿವರ್ತನೆ ಹೊಂದುತ್ತದೆ. ನಾವು ಏನು ಅನ್ನಿಸ್ತಾರೆ ಜನರು, ಇದು ಸಕ್ಕರೆ ಪಾಕ ಅಥವಾ ಇದು ಬೆಲ್ಲ ಪಾಕ, ಇದು ಹೇಳುವುದನ್ನು ಕೇಳಿದ್ದೇನೆ. ಇದು ಏನು ಅನ್ನಿಸ್ತದೆ ಅಂದರೆ ಜನರಿಗೆ ಇದರ ಮಾಹಿತಿ ಇಲ್ಲ. 90% ಏನಾಗಿದೆ ಅಂದರೆ ಮಾರುಕಟ್ಟೆಯ ಈ ಭರದಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಅದಕ್ಕೆ ನಿಮ್ಗೆ ಗೊತ್ತಿರ್ಬೋದು, ಸಕ್ಕರೆಯ ಪಾಕವನ್ನು ಅಂದರೆ ಶುಗರ್ ಸಿರಪ್ಪನ್ನು ಮಿಕ್ಸ್ ಮಾಡುವಂಥದ್ದು ಅಥವಾ ಕೆಮಿಕಲ್ಗಳನ್ನು, ಪ್ರಿಸರ್ವೇಟಿವ್ಗಳನ್ನು ಹಾಕುವಂಥದ್ದೆಲ್ಲ ಮಾಡ್ತಾರೆ. ಸಾಮಾನ್ಯ ಕೃಷಿಕನಿಗೆ ಅದು ಸಾಧ್ಯ ಇಲ್ಲ. ಅವನೇನು ಮಾಡ್ತಾನೆ, ರಾ ಹನಿ ಅಂತ ಹೇಳ್ತಾರೆ, ಅಥವಾ ಅದರಿಂದ ಹೆಚ್ಚು ಅಂತ ಹೇಳಿದರೆ ನಮ್ಮ ಸಾಂಪ್ರದಾಯಿಕ ರೀತಿಯಲ್ಲಿ ಸ್ವಲ್ಪ ಬಿಸಿ ಮಾಡುವಂಥದ್ದು, ನೇರವಾಗಿ ಅಲ್ಲ, ಬಿಸಿ ಮಾಡುವಂಥ ಪದ್ಧತಿಯಲ್ಲಿ, ಹಬೆಯ ರೀತಿಯಲ್ಲಿ ಬಿಸಿ ಮಾಡುವಂಥ ಪದ್ಧತಿಯಲ್ಲಿ ಮಾಡಿಬಿಟ್ಟು ನಂತರ ಅದನ್ನು ಮಾರಾಟ ಮಾಡ್ತಾನೆ. ಸಹಜವಾಗಿ ಜೇನಿಗೆ ಏನು ಗುಣ ಅಂದರೆ ಸಮುದ್ರದಂತೆ ತನ್ನಲ್ಲಿರುವಂತಹ ಕಶ್ಮಲಗಳನ್ನು ಅದು ಇಟ್ಕೊಳ್ಳೋದಿಲ್ಲ, ಅದು ಹೊರಗೆ ಹಾಕ್ತದೆ. ಏನಾಗ್ತದೆ, ಮೂಲವಾಗಿ ಪ್ರಧಾನವಾಗಿರುವಂತಹ ಜೇನಲ್ಲಿರುವಂತಹ ಸುಕ್ರೋಸ್ ಇರ್ಬೋದು, ಫ್ರುಕ್ಟೋಸ್ ಇರ್ಬೋದು, ಅಥವಾ ಸಕ್ಕರೆ ಇದು ನೀರಿರ್ಬೋದು, ಇದೆಲ್ಲವೂ ಕೂಡ ಮಳೆಗಾಲಕ್ಕಾಗುವಾಗ ಗ್ಲೂಕೋಸ್ ಇರ್ಬೋದು, ಮಳೆಗಾಲದ ಆಚೆ ಕಳೆದು ಚಳಿಗಾಲ ಪ್ರಾರಂಭದಲ್ಲಿ ಸಹಜವಾಗಿ ಪ್ರಕೃತಿಯಲ್ಲಿ ಆಗುವಂತಹ ವ್ಯತ್ಯಾಸಗಳನ್ನು ಜೇನು ಹೀರಿಕೊಳ್ಳುತ್ತದೆ. ಆವಾಗ ನಿಮ್ಮ ಬಾಟ್ಲಿ ಅದು ಪ್ಲಾಸ್ಟಿಕ್ ಬಾಟ್ಲಿ ಆಗಿದ್ದರೆ ಬೇಗ ಆಗ್ತದೆ, ಗಾಜಿನ ಬಾಟ್ಲಿ ಆದರೆ ಸ್ವಲ್ಪ ನಿಧಾನವಾಗಿ ಪರಿವರ್ತನೆಯನ್ನು ಹೊಂದುತ್ತದೆ. ಏನಾಗ್ತದೆ, ಅದರಲ್ಲಿರುವಂತಹ ಸುಕ್ರೋಸ್, ಫ್ರುಕ್ಟೋಸ್, ಗ್ಲೂಕೋಸ್, ನೀರಿನಂಶ ಬೇರೆ ಬೇರೆ ಆದಾಗ ಸಹಜವಾಗಿ ಗ್ಲೂಕೋಸು ಸಕ್ಕರೆಯಾಗಿ ಪರಿವರ್ತನೆ ಆಗಲೇಬೇಕು. ಅದು ನಿಮಗೆ ಘನವಾಗಿ ಅಂದರೆ ದೊಡ್ಡದಾಗಿ ಆಗ್ಬೋದು, ಸಣ್ಣ ಕಾಳುಗಳಾಗಿಯೂ ಕೂಡ, ಹರಳುಗಳಾಗಿಯೂ ಕೂಡ ಆಗ್ಬೋದು. ಅಂದರೆ ಅದು ಅದರಲ್ಲಿರುವಂತಹ ಮಕರಂದದ ಪ್ರಭಾವದ ಮೇಲೆ ಇರುವಂಥದ್ದು, ಗುಣದ ಮಟ್ಟದ ಮೇಲೆ ಇರುವಂಥದ್ದು. ಹಾಗಾಗಿ ಏನಾಗ್ತದೆ, ಸಹಜವಾಗಿ ಕೆಳಭಾಗ ಅಥವಾ ಲಘುವಾಗಿದ್ದರೆ ಅಥವಾ ಘನವಾಗಿದ್ದರೆ ಹೀಗೆ ವ್ಯತ್ಯಾಸವಾಗಿ, ಲಘುವಾಗಿದ್ದರೆ ಮೇಲೆ ಬರ್ತದೆ, ಘನವಾಗಿದ್ದರೆ ಕೆಳಗೆ ಅದು ನಿಲ್ತದೆ. ಆವಾಗ ನಾವು ಏನು ಮಾಡ್ಬೋದು ಅಂದರೆ ಅದನ್ನು ಪುನಃ ಬಿಸಿಲಿಗಿಟ್ಟು ಅಥವಾ ಬೇರೆ ಒಂದು ಪಾತ್ರೆಗೆ ಹಾಕಿ ಬಿಸಿ ನೀರಿನಲ್ಲಿ ಇಟ್ಟು ಅದನ್ನು ಕುದಿಸಿದರೆ ಮೂಲ ಸರಿಯಾಗಿ ಬರ್ತದೆ. ಜನರು ಏನು ತಿಳಿತಾರೆ ಅಂದರೆ ಏನು ಗೊತ್ತಿರುವುದಿಲ್ಲ ನಮಗೆ. ಬೇರೆಲ್ಲ ಜೇನನ್ನು ನಾವು ತಂದರೆ ಫ್ರಿಜ್ಜಲ್ಲಿಟ್ಟರೂ ಏನಾಗೋದಿಲ್ಲ, ಆದರೆ ಈ ಜೇನು ಕ್ರಿಸ್ಟಲ್ ಆಗ್ತದೆ ಅಂತ ಹೇಳ್ತಾರೆ. ನಿಜವಾಗಿ ಜೇನನ್ನು ನೀವು ಫ್ರಿಜ್ಜಲ್ಲಿಟ್ಟರೆ ಅದು ತುಪ್ಪದ ರೀತಿ ಪರಿವರ್ತನೆ ಆಗ್ತದೆ, ಅದು ಹಾಳಾಗ್ತದೆ. ಹಾಗೆ ಜೇನನ್ನು ಆದಷ್ಟು, ಈಗ ನಾವು ಪಾರ್ಸಲ್ ಪರ್ಪಸ್ಸಿಗೆ ಪ್ಲಾಸ್ಟಿಕ್ ಉಪಯೋಗ ಮಾಡಿದರೂ ಕೂಡ ಆದಷ್ಟು ಬಾಟ್ಲಿಗಳಲ್ಲಿ ಶೇಖರಣೆ ಮಾಡಿಟ್ರೆ ಈ ಪ್ರಕ್ರಿಯೆಗಳು ಕಡಿಮೆ ಆಗ್ತದೆ. ಇದು ಲಾಂಗ್ ಟರ್ಮ್ ಅಲ್ಲಿ ಜೇನು ಅಲ್ಲ, ಜೇನು ಹಾಳಾಗುವುದಲ್ಲ. ಅದು ನಾವು ಜೇನಿನ ಒಳಗೆ ನೀರು, ಹುಳಿ, ಉಪ್ಪು ಇತ್ಯಾದಿಗಳನ್ನು ಬೀಳದಂತೆ ನಾವು ಕಾಪಾಡಿಕೊಂಡ್ರೆ ಅದು ಎಷ್ಟು ವರ್ಷಗಳಾದರೂ ಕೂಡ ಜೇನು ಬಣ್ಣ ಬದಲಿಸ್ತದೆ, ಥಿಕ್ನೆಸ್ ದಪ್ಪ ಆಗ್ತದೆ, ಅಥವಾ ಕಲ್ಲು ಸಕ್ಕರೆಯಂತೆ ಆಗ್ತದೆ. ಅದಕ್ಕೆ ಮಧುಶರ್ಕರ ಅಂತಲೂ ಕೂಡ ಹೆಸರಿದೆ, ಅದು ಕೂಡ ಔಷಧೀಯ ಗುಣಗಳಿಗೆ ಮಾರಾಟವಾಗ್ತದೆ. ಹೀಗೆ ಬೇರೆ ಬೇರೆ ವಿಧಾನದಲ್ಲಿ ಜೇನು ಎಷ್ಟು ವರ್ಷಗಳಿಟ್ಟರು. ಅದಕ್ಕೆ ಬೇಕಾಗಿ ಹಿಂದಿನ ಕಾಲದಲ್ಲಿ ನಾನು ಹೇಳಿದೆ, ಮಮ್ಮಿಗಳಲ್ಲಿ ಜೇನನ್ನು ಸವರಿಡ್ತಾ ಇದ್ರು ಅಂತ. ಅಂದರೆ ಅದು ಶೇಖರಣೆ ಮಾಡಿಡಲಿಕ್ಕೆ ಏನಾಗ್ತಿರ್ಲಿಲ್ಲ ಅಂತ. ಹೀಗೆ ಜೇನು ಕೃಷಿ ಆಯಿತು, ಇದರಲ್ಲಿ ಅಧ್ಯಯನಗಳಾಯಿತು. ನಮಗೆ ಏನು ಅನ್ನಿಸ್ತು ಅಂದರೆ, ನನ್ನಲ್ಲಿ ನಿಧಾನವಾಗಿ 200 kg, 300 kg, 500 kg ಅಷ್ಟು ಜೇನು ಬರಲಿಕ್ಕೆ ಪ್ರಾರಂಭ ಆಯಿತು. ಹಾಗಾದರೆ ಎಲ್ಲರೂ ಜೇನು ಕೃಷಿ ಮಾಡ್ತಾರೆ. ಈ ಜೇನು ಕೃಷಿಯಲ್ಲಿ ಬದುಕಬೇಕು, ಇನ್ನಷ್ಟು ನಾವು ಅದನ್ನು ಮುಂದಕ್ಕೆ ಹೋಗಬೇಕು ಅಂತಾದರೆ ಅದರಲ್ಲಿ ಮೌಲ್ಯವರ್ಧನೆ ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಮೌಲ್ಯವರ್ಧನೆಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದೆ. ಅಲ್ಲಿಂದ ನಂತರ ಜೇನಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಯಾವ ಉತ್ಪನ್ನ ಮಾಡಿದ್ದು? ಮೊಟ್ಟ ಮೊದಲಿಗೆ ಅಂದರೆ ಜೇನು ಅಂದರೆ ನನಗೆ ಈಗ ನೀವು ನೋಡಿರ್ಬೋದು ಬೇರೆ ಬೇರೆ ಹಿಂದಿನ ಸಂಶೋಧನೆ ಕೂಡ ಹೇಳಬೇಕು. ಹೌದು, ಹೇಳ್ತೇನೆ. ಎಂದರೆ ನೋಡಿ, ಮಾರುಕಟ್ಟೆಯಲ್ಲಿ ನೆಲ್ಲಿಕಾಯಿ ಮತ್ತು ಜೇನು ಎನ್ನುವಂಥದ್ದು ಹೆಚ್ಚು ಪ್ರಚಲಿತದಲ್ಲಿರುವಂತಹ ವಸ್ತು. ನೆಲ್ಲಿಕಾಯಿಯು ಕೂಡ ದೇಹಕ್ಕೆ ಅತ್ಯಂತ ಒಳ್ಳೆಯ ಒಂದು ವಸ್ತು. ಈ ಮಾರುಕಟ್ಟೆಗೆ ಸಕ್ಕರೆಯಿಂದ ತಯಾರಿಸಿದಂತಹ ಜೇನಿನ ಕೆಲವೊಂದು ನೆಲ್ಲಿಕಾಯಿಯ ಉತ್ಪನ್ನಗಳು ಇದೆ, ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು. ನನಗೆ ಏನು ಅನಿಸ್ತು ಅಂದರೆ, 1-2 ಕಂಪನಿಗಳು ರಾಜಸ್ಥಾನದ ಈ ಬದಿಯವರು ಜೇನಿಂದಲೂ ಕೂಡ ನೆಲ್ಲಿಕಾಯಿಯ ಮೌಲ್ಯವರ್ಧನೆ ಮಾಡಿದ್ದನ್ನು ನೋಡಿದೆ. ಅವಾಗ ಅನಿಸ್ತು ನಾವು ಕೂಡ ಮಾಡ್ಬೋದಲ್ಲ. ಅಂದರೆ ಈಗ ನೋಡಿ, ನಾವು ನಮ್ಮಲ್ಲಿ ಆದಂತಹ ಜೇನನ್ನು ಮಾರುಕಟ್ಟೆಗೆ ತಂದು ಈಗ 500 kgಯನ್ನೆಲ್ಲ ಒಂದೇ ಸಲಕ್ಕೆ ನಮಗೆ ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಏನಾದರೂ ಒಂದೊಂದು ಬೇರೆ ಬೇರೆ ಕಂಪನಿಗಳು ಅಥವಾ ಸೊಸೈಟಿಗಳು ಇತ್ಯಾದಿಗಳಲ್ಲಿ ನಾವು ಮಾತಾಡಬೇಕು. ಆವಾಗ ಅವರು ಎಷ್ಟು ರೇಟ್ ಹಿಡಿತಾರೆ ಅಂತೇಳಿದರೆ 175, 150, 200 ರೂಪಾಯಿ ಒಳಗೆ. ನಾವು ವರ್ಷ ಪೂರ್ತಿ ಕೆಲಸ ಮಾಡಿದರೂ
ನಮಗೆ ಅದರ ಉತ್ಪನ್ನ ಬಹಳ ಕಡಿಮೆ ಆಗಿರುತ್ತದೆ. ಅವಾಗ ಏನು ಮಾಡ್ಬೋದು, ನಮಗೆ ಮೌಲ್ಯವರ್ಧನೆಯೇ ದಾರಿ. ಅದಕ್ಕೆ ಬೇಕಾಗಿ ನಾನು ಇದನ್ನು ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ದಾಗಿತ್ತು. ಈ ಜೇನನ್ನು ಮೌಲ್ಯವರ್ಧನೆ ಮಾಡಿದರೆ ಜೇನು ಕೂಡ ನಮಗೆ ಸೇಲ್ ಆಗ್ತದೆ, ಅದರ ಜೊತೆಗೆ ಇದು ಕೂಡ ಒಂದು ಉತ್ಪನ್ನ ಮಾರುಕಟ್ಟೆಗೆ ಬರ್ತದೆ. ಆವಾಗ ನನಗೆ ಮೊದಲಿಗೆ ನೆಲ್ಲಿಕಾಯಿ ಯಾಕೆ ಅಂದರೆ ವಿಟಮಿನ್ ಸಿ ಹೆಚ್ಚಿರುವಂಥದ್ದು. ಅದು ಹೆಂಗಸರಿಗೂ ಮತ್ತು ಗಂಡಸರಿಗೂ ಇಬ್ಬರಿಗೂ ಕೂಡ ಹೆಚ್ಚು ಆರೋಗ್ಯವನ್ನು ಕೊಡಲಿಕ್ಕಿರುವಂತಹ ಒಂದು ವಸ್ತು ಪ್ರಕೃತಿಯಲ್ಲಿ ಸಿಗೋದು ಯಾವುದು ಕೇಳಿದರೆ ಅದು ನೆಲ್ಲಿಕಾಯಿ. ಕಣ್ಣಿನ ದೋಷಗಳಿರ್ಬೋದು ಅಥವಾ ಸಂತಾನಕ್ಕೂ ಕೂಡ ನೆಲ್ಲಿಕಾಯಿಯ ಚವನಪ್ರಾಶ ಅಂತ ಮಾಡ್ತಾರಲ್ಲ, ಇಮ್ಯುನಿಟಿ ಬೂಸ್ಟರಿಗೆಲ್ಲ, ಅದರಲ್ಲೆಲ್ಲದರಲ್ಲಿಯೂ ಕೂಡ ನೆಲ್ಲಿಕಾಯಿಯೇ ಮೂಲ ವಸ್ತು. ಹಾಗೆ ಈ ನೆಲ್ಲಿಕಾಯಿಯಿಂದ ನಾವು ಮಾಡ್ಬೋದು ಅಂತ ಅನಿಸ್ತು. ಪ್ರಾರಂಭದಲ್ಲಿ ಒಂದು ಸ್ವಲ್ಪ ನೆಲ್ಲಿಕಾಯಿಯನ್ನು ಸಕ್ಕರೆಯಲ್ಲಿ ಮಾಡ್ಬೋದು ಅಂತ ಆದರೆ ಜೇನಲ್ಲಿ ಮಾಡ್ಬೋದು ಅಂತ ಅನ್ನುವ ಒಂದು ಉದ್ದೇಶದಿಂದ ಒಂದಷ್ಟು ನೆಲ್ಲಿಕಾಯಿಯನ್ನು ಜೇನಲ್ಲಿ ಹಾಕಿಟ್ಟೆ. ಅದೊಂದು ಸ್ವಲ್ಪ ಆಯಿತು, ಸರಿಯಾಗಲಿಲ್ಲ. ಹೀಗೆ ಮತ್ತೆ ಪುನಃ ಅಧ್ಯಯನ ಮಾಡುವಾಗ ಏನು ತಪ್ಪುಗಳು ಅಂತ ಕಂಡುಕೊಂಡು ಪ್ರಾರಂಭದಲ್ಲಿ ಮಾಡಿದ್ದು ಆಮ್ಲಾ ಕ್ಯಾಂಡಿ ಎನ್ನುವಂತಹ ಜೇನಿಂದ ತಯಾರಿಸಿದಂಥ ಕ್ಯಾಂಡಿ. ಇದರಲ್ಲಿ ಏನು ಅಂದರೆ ನಂದು ಮೂಲತಃ ನನ್ನ ಕಾನ್ಸೆಪ್ಟ್ ಏನು ಇರುವುದು ಅಂತ ಹೇಳಿದರೆ ಎಲ್ಲೂ ಕೂಡ ನಾವು ಕೆಮಿಕಲ್ ಹಾಕಬಾರ್ದು, ಜೇನುವೆ ಕೆಮಿಕಲ್ ಫ್ರೀ ಆಗಿ ನಮಗೆ ಸಿಗಬೇಕು ಎನ್ನುವಂಥದ್ದು. ಹಾಗಾಗಿ ಶುರುವಿಗೆ ಅದನ್ನು ಆಮ್ಲಾ ಕ್ಯಾಂಡಿ ಮಾಡಿದೆ. ಅದರಲ್ಲಿ ಒಂದು ವಿಚಾರ ಏನು ಅಂದರೆ ಈ ಜೇನಲ್ಲಿ ಮಾಡಿದಂತಹ ಕ್ಯಾಂಡಿಯಲ್ಲಿ ನಿಮಗೆ ನೆಲ್ಲಿಕಾಯಿಯ ಒರಿಜಿನಾಲಿಟಿ ಏನಿರ್ತದೆ, ಅದರ ಮೂಲ ಸ್ವರೂಪ ಏನು ಕಹಿ ಒಗರಿರ್ತದೆ ಅಥವಾ ಹುಳಿ ಇರುವಂತಹ ಅಂಶ ಅದು ಹೋಗುವುದಿಲ್ಲ. ಅದೇ ಸಕ್ಕರೆ ಹಾಕಿದರೆ ಅಥವಾ ಬೆಲ್ಲವನ್ನು ಉಪಯೋಗಿಸಿದರೆ ಅದರಲ್ಲಿರುವಂತಹ ಏನು ಒರಿಜಿನಾಲಿಟಿ ಇದೆ ಅದು ಹೋಗ್ತದೆ, ಅದು ತೆಗೀತದೆ. ಅದು ಆದರೆ ಜೇನಲ್ಲಿ ತೆಗೀಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಮಗೆ ಸಕ್ಕರೆ ಹಾಕಿದಾಗ ಅದು ಸ್ವಲ್ಪ ಈಗ ನೆಲ್ಲಿಕಾಯಿ ತಿನ್ನುವಾಗಲೂ ಅದು ಸಿಹಿ ಆಗ್ತದೆ. ಇದು ಸಿಹಿ ಅಂತ ಅನಿಸೋದಿಲ್ಲ, ಒಗರು ಕಹಿ ಇದೆಲ್ಲ ಇರ್ತದೆ. ಇದನ್ನು ಪ್ರಾರಂಭದಲ್ಲಿ ಒಂದಷ್ಟು ಪ್ರಾರಂಭ ಮಾಡಿದೆ ನೆಲ್ಲಿಕಾಯಿ ಕ್ಯಾಂಡಿ. ಒಂದಷ್ಟು ಜನರಿಗೆ ಫ್ರೀಯಾಗಿ ನಂದು ಯಾವುದೇ ಒಂದು ಉತ್ಪನ್ನ ತಯಾರು ಮಾಡಿದ ಕೂಡಲೇ ಅದನ್ನು ಒಂದಷ್ಟು ಜನರಿಗೆ ಹಂಚಲಿಕ್ಕಿದೆ. ಅಂದರೆ ಜನರಿಂದ ಏನು ಅಭಿಪ್ರಾಯ ಅಂತ ಕೇಳುವ ದೃಷ್ಟಿಯಲ್ಲಿ ಲ್ಯಾಬಿಗೆ ಕಳಿಸೋದು ಎರಡನೇದು, ಅದು ಕಾನೂನಾತ್ಮಕವಾಗಿ ನಮಗೆ ಬೇಕು, ಕಳಿಸ್ತೇವೆ. ಆದರೆ ಜನರಿಂದ ಅಭಿಪ್ರಾಯ ಬೇಕಲ್ಲ, ಹಾಗಾಗಿ ಕಳಿಸಿದೆ. ಇದು ಒಂದಷ್ಟು ಜನರದ್ದು ಫೀಡ್ಬ್ಯಾಕ್ ಬಂತು, ಕಹಿ ಇದೆ, ಒಗರಿದೆ, ಹೀಗಿದೆ ಹಾಗಿದೆ ಅಂತ. ಅದಕ್ಕೆ ಕಾರಣವೂ ಇತ್ತು. ನಾನು ಆವಾಗ ಉಪಯೋಗಿಸಿರುವಂಥದ್ದು ನಮ್ಮ ಊರಿನ ತಳಿ ನೆಲ್ಲಿಕಾಯಿ ಆಗಿತ್ತು. ಅದರಲ್ಲಿ ಅಂದರೆ ಏನು ಮಾಡ್ತಾರೆ ಅಂದರೆ ಈ ಕೊಯ್ದು ತರುವಂಥವರು ಅದನ್ನು ಎಳತನ್ನು ಎಲ್ಲವನ್ನು ಕೂಡ ತರ್ತಾರೆ. ಅವಾಗ ಏನಾಗ್ತದೆ, ಅದು ನೆಲ್ಲಿ ಚಟ್ಟು ಅಂತ ನಾವು ಹಿಂದಿನವರು ಮಾಡ್ತಾಯಿದ್ರು. ಆ ರೀತಿಯಾಗಿ ಸ್ವಲ್ಪ ಗಟ್ಟಿ ಆಗ್ತದೆ. ಇದೆಲ್ಲ ಸಮಸ್ಯೆಗಳಿತ್ತು. ಮುಂದೆ ಅದನ್ನು ನಾನು ತಳಿಯಲ್ಲಿ ಸ್ವಲ್ಪ ಬೇರೆಗಳನ್ನು ತರಲಿಕ್ಕೆ ಪ್ರಾರಂಭ ಮಾಡಿದೆ. ಅದನ್ನೇ ಅಭಿವೃದ್ಧಿ ಮಾಡಿ ಅದನ್ನು ಕೊಟ್ಟಾಗ ಅಷ್ಟು ಜನರದ್ದು ಫೀಡ್ಬ್ಯಾಕ್ ಬಂತು. ಏನು ಅಂದರೆ ನಮಗೆ ತಲೆ ಕೂದಲು ಉದುರುವಂಥದ್ದು ಸ್ವಲ್ಪ ಕಡಿಮೆ ಆಗಿದೆ, ಥೈರಾಯ್ಡಿಂದ ಇರುವಂತಹ ಕೆಲವೊಂದು ಸಮಸ್ಯೆಗಳು ಕಡಿಮೆಯಾಗಿದೆ, ಮತ್ತು ಹೊಟ್ಟೆಯ ಕೆಲವೊಂದು ಅಂದರೆ ಅಜೀರ್ಣವಾಗಿರುವಂತಹ ವ್ಯವಸ್ಥೆಗಳಿಗೆ ಸಹಿಯಾಗಿದೆ. ಹೀಗೆ ಒಂದಷ್ಟು ಫೀಡ್ಬ್ಯಾಕ್ಗಳು ನಮಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಆಮೇಲೆ ಅದನ್ನು ನಾನು ಬಲ್ಕಾಗಿ 100 kg 200 kg ಅಷ್ಟು ಒಂದೇ ಸಲ ತಂದು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹೀಗೆ ಪ್ರಾರಂಭದಲ್ಲಿ ನಾನು ಶುರು ಮಾಡಿರುವಂಥದ್ದು ನೆಲ್ಲಿಕಾಯಿ ಕ್ಯಾಂಡಿ. ಆಮೇಲೆ ಜನರಿಂದಲೇ ನಮಗೆ ಅದರ ಬಗ್ಗೆ ಫೀಡ್ಬ್ಯಾಕ್ಗಳು ಬರುವಾಗ ಇದರಲ್ಲಿ ಬೇರೆ ಏನಾದರೂ ಮಾಡಲಿಕ್ಕೆ ಆಗ್ತದಾ ಅಥವಾ ಬೇರೆ ಯಾವ ರೀತಿಯಲ್ಲಿ ಇದನ್ನು ಇನ್ನಷ್ಟು ಜನರಿಗೆ ತಲುಪಿಸ್ಬೋದು ಅಂತ ನೋಡುವಾಗ ನೆಲ್ಲಿಕಾಯಿಯಲ್ಲಿ ಬೆಲ್ಲ ಹಾಕಿ ಮಾಡಿದರೆ ಏನು ಅಂತ ಅನಿಸ್ತು. ಹಾಗಾಗಿ 70% ಬೆಲ್ಲ, ಒಂದು 25-30% ಜೇನನ್ನು ಹಾಕಿ ಅದನ್ನು ಹುದುಗಿಸಿಟ್ಟು ಬೇಯಿಸಿ ಮತ್ತೆ ಅದನ್ನು ಒಣಗಿಸುವಂಥದ್ದು. ಅದು ಸ್ವಲ್ಪ ಸ್ಪೈಸಿ ಮಾಡುವಂಥದ್ದು, ಅಂದರೆ ಅದಕ್ಕೆ ಶುಂಠಿ, ಹಿಪ್ಪಲಿ, ಕಾಳು ಮೆಣಸು ಇದನ್ನೆಲ್ಲ ಹಾಕಿ ಸ್ವಲ್ಪ ಖಾರ ಇರ್ತದೆ. ಅದು ಹೊಟ್ಟೆ ಉಬ್ಬರ ಅಥವಾ ನಮಗೆ ಹಸಿವಾಗದೇ ಇರುವಂಥದ್ದು, ಬಾಯಿ ರುಚಿ ಹೋಗಿರುವಂಥದ್ದು, ಇಂಥದ್ದಕ್ಕೆಲ್ಲ ಚಟ್ಪಟ್ ಕ್ಯಾಂಡಿ ಅಂತ ಮಾಡಿದೆ. ಹೀಗೆ ಒಂದು ಆಗಿ ಒಂದು ರುಚಿಯೂ ಹೌದು, ಆರೋಗ್ಯಕ್ಕೂ ಹೌದು. ಇದರಲ್ಲಿ ಕೆಮಿಕಲ್ ಬಳಸೋದಿಲ್ಲ, ಉಪ್ಪಿನ ಬದಲಿಗೂ ಕೂಡ ಸೈಂಧವ ಲವಣವನ್ನು ಬಳಸ್ತೇವೆ. ಹಾಗೆ ಏನಾಗ್ತದೆ ಅಂದರೆ ನಿಮಗೆ ನೋಡಿ, ನೆಲ್ಲಿಕಾಯಿಗೆ ಸ್ವಲ್ಪ ಉಪ್ಪು ಹಾಕಿದರೆ ಟೇಸ್ಟ್ ಜಾಸ್ತಿ, ಆದರೆ ಜಾಸ್ತಿ ಆದರೂ ಅದು ಟೇಸ್ಟ್ ಇಲ್ಲ, ಕಡಿಮೆ ಆದರೂ ಇಲ್ಲ, ಅದೊಂದು ಹಂತದಲ್ಲಿ ಬೇಕು. ಹಾಗೆ ಇದೊಂದು ರೀತಿಯಲ್ಲಿ ಮಾಡಿ ಜನರಿಗೆ ಕೊಟ್ಟಾಗ ತುಂಬ ಖುಷಿಪಟ್ಟರು ಅಥವಾ ಜನರು ಪರ್ಚೇಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗೆ ಒಂದಾಗಿ ಒಂದು ಅಂದರೆ ಆಮ್ಲಾ ಕ್ಯಾಂಡಿಯಲ್ಲೇ ಚಟ್ಪಟ್ ಕ್ಯಾಂಡಿ ಹೀಗೆ ಪ್ರಾರಂಭ ಮಾಡಿದೆ. ಆಮೇಲೆ ನಮಗೆ ಈಗ ನೋಡಿ, ಜೇನಲ್ಲಿ ನಮಗೆ ಬೇರೆ ಬೇರೆ ಉತ್ಪನ್ನ ಸಿಗ್ತದೆ, ಆದರೆ ಭಾರತದ ಉತ್ತರ ಭಾಗದಲ್ಲಿ ನಮಗೆ ಸಿಗುವಂತಹ ಎಲ್ಲ ಉತ್ಪನ್ನಗಳು ನಮಗೆ ಇಲ್ಲಿ ತೆಗಿಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಜೇನಲ್ಲಿ ಪರಾಗವನ್ನು ಅವರು ತೆಗಿತಾರೆ ಉತ್ತರ ಭಾರತದವರು. ನಮ್ಮ ಇಲ್ಲಿಯ ತಳಿಯಲ್ಲಿ ಅದನ್ನು ತೆಗಿಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ ಯಾಕೆಂದರೆ ಅದನ್ನು ತೆಗೆದರೆ ಕುಟುಂಬಕ್ಕೆ ಆಹಾರ ಕಡಿಮೆ ಆಗ್ತದೆ, ಕುಟುಂಬ ನಶಿಸಿ ಹೋಗ್ತದೆ. ಪರಾಗವನ್ನು ತೆಗೆಯುವಂಥದ್ದು. ಇನ್ನು ಜೇನು ವಿಷ ಅಂತ ಇದೆ, ಅದು ಕೂಡ ನಮಗೆ ಇಲ್ಲಿಯ
ಪರಿಸರಕ್ಕೆ ಅನುಗುಣವಾಗಿ ನಮ್ಮ ಜೇನು ತಣಿಗಳಿಂದ ತೆಗಿಲಿಕ್ಕಾಗುವುದಿಲ್ಲ. ಅದೆಲ್ಲ ನಮಗೆ ಜೇನಿಂದ ಬರುವಂಥ ಉತ್ಪನ್ನಗಳು. ಆಮೇಲೆ ಈಗ ನೋಡಿ, ರಾಜಶಾಹಿ ರಸ ಅಂತ ಇದೆ ಜೇನಲ್ಲಿ ಸಿಗುವಂಥದ್ದು. ಅದು ಕೂಡ ನಾವು ಅದನ್ನು ಸಂಗ್ರಹಣೆ ಮಾಡಲಿಕ್ಕೆ, ಅಂದರೆ ಒಂದು ಅಧ್ಯಯನಕ್ಕೆ ಬೇಕಾಗಿ ಸಂಗ್ರಹಣೆ ಮಾಡ್ಬೋದಷ್ಟೇ ಹೊರತು ವ್ಯಾಪಾರ ರೂಪದಲ್ಲಿ ಮಾಡಲಿಕ್ಕೆ ನಮ್ಮ ದಕ್ಷಿಣ ಕನ್ನಡ, ಉಡುಪಿ ಅಥವಾ ಈ ತಳಿಗಳಲ್ಲಿ ಆಗ್ತಾ ಇಲ್ಲ. ಅದೆಲ್ಲವೂ ಕೂಡ ನಾರ್ತ್ ಇಂಡಿಯಾ ಸೈಡಲ್ಲಿ ಅಥವಾ ಬಯಲು ಪ್ರದೇಶದಲ್ಲಿ ಮಲ್ಲಿಫೇರಾ ತಳಿಗಳಿಂದ ಮಾಡ್ತಾ ಇದ್ದಾರೆ. ಅವಾಗ ನಮಗೆ ಬರುವಂಥದ್ದು ಇಲ್ಲಿ ಒಂದೇ ಒಂದು ಯಾವುದು ಅಂದರೆ ಜೇನು ಮೇಣ ಮಾತ್ರ, ಜೇನಿಂದ ಬರುವಂತಹ ಉಪ ಉತ್ಪನ್ನ. ಅವಾಗ ಏನು ಅಂದರೆ ಹಿಂದಿನ ಕಾಲದಲ್ಲಿ ಜೇನು ಮೇಣ ಅತ್ಯಂತ ಹೆಚ್ಚು ಉಪಯೋಗ ಮಾಡ್ತಾ ಇದ್ರು ನಮ್ಮ ಹಿರಿಯರು. ಅದರಲ್ಲಿಯೂ ಕೂಡ ಬೊಟ್ಟು ಹಾಕುವಂಥದ್ದು ಕೂಡ ಜೇನು ಮೇಣದಿಂದಲೇ. ಅಥವಾ ಕಾಲು ಒಡೆದ್ರೆ, ಕಾಲು ಒಡಕಿದ್ರೆ, ಹುಳು ಇದ್ದರೆ ಎಲ್ಲದಕ್ಕೂ ಕೂಡ ಜೇನು ಮೇಣವನ್ನು ಉಪಯೋಗ ಮಾಡ್ತಾ ಇದ್ರು. ಅಂದರೆ ಅದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವಂತಹ ಒಂದು ವಸ್ತು, ಮತ್ತು ಅದು ಹೀಲಿಂಗ್ ಮಾಡ್ತದೆ, ಅಂದರೆ ಗಾಯಗಳನ್ನು ಒಣಗಿಸ್ತದೆ. ಆ ಶಕ್ತಿ ಆ ಜೇನು ಮೇಣದಲ್ಲಿದೆ. ಇದನ್ನು ಅಧ್ಯಯನ ಮಾಡಿದಾಗ ನಂಗೆ ಅನಿಸ್ತು, ಇದರಿಂದ ಏನು ಅದರೊಂದು ಉತ್ಪನ್ನ ಮಾಡ್ಬೋದಲ್ಲ. ಬರೇ ಜೇನು ಮೇಣವನ್ನು ಮಾರಿದರೆ ನಾನು ಕೆಜಿಗೆ 300 ರೂಪಾಯಿ 350 ರೂಪಾಯಿಗೆ ಮಾರಬೇಕು. ಅದೇ ಜೇನು ಮೇಣವನ್ನು ನಾನು ಇನ್ನಷ್ಟು ಮೌಲ್ಯವರ್ಧನೆ ಮಾಡಿದರೆ ನನಗೆ ಅದರ ಉತ್ಪನ್ನ ಹೆಚ್ಚು ಬರ್ತದೆ, ಅದರಲ್ಲಿ ಆದಾಯವೂ ಕೂಡ ಜಾಸ್ತಿ ಮಾಡಲಿಕ್ಕಾಗ್ತದೆ. ಆವಾಗ ಅನಿಸ್ತು ಇದರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದೆ. ನನಗೆ ಪೂನಾದಲ್ಲಿ ಒಬ್ಬರು ನನ್ನ ಆತ್ಮೀಯರಿದ್ದಾರೆ, ಅವರು BAMS ಡಾಕ್ಟ್ರು. ಅವರು ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟರು. ಇಂಥದ್ದನ್ನು ಅದಕ್ಕೆ ಹಾಕಿದರೆ ಅದು ಜೇನು ಮೇಣದ ಕ್ರೀಮ್ ಬಹಳ ಉತ್ತಮವಾಗಿ ಬರ್ತದೆ, ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ, ಅಥವಾ ಕಾಲಿಗೆ, ಕೈ, ಚರ್ಮಕ್ಕೆ ಒಳ್ಳೆಯ ಒಂದು ಮೆಡಿಸಿನ್ ಆಗಿ ಪರಿವರ್ತನೆ ಹೊಂದುತ್ತದೆ ಅಂತ. ಹಾಗೆ ಅದಕ್ಕೆ ಗಂಧದ ಎಣ್ಣೆ, ಬಾದಾಮಿ ಎಣ್ಣೆ, ತೆಂಗಿನ ಎಣ್ಣೆ, ಜೇನು ಮೇಣ ಮತ್ತು ಅರಿಶಿನ ಮತ್ತು ಕಹಿಬೇವಿನ ಎಣ್ಣೆ, ಹೀಗೆ ಇಂದಿಷ್ಟು ಉತ್ಪನ್ನಗಳನ್ನು, ಪ್ರಾಡಕ್ಟ್ಗಳನ್ನು ಅದಕ್ಕೆ ಮಿಕ್ಸ್ ಮಾಡಿ ಅದನ್ನೊಂದು ಪಾಕ ಬರಿಸಿ ಅದನ್ನು ಮೇಣವಾಗಿ, ಅಂದರೆ ಕ್ರೀಮ್ ಆಗಿ ಪರಿವರ್ತನೆ ಮಾಡಿ ಬಿವ್ಯಾಕ್ಸ್ ಕ್ರೀಮ್ ಅಂತ ಹೆಸರಿಂದಲೇ ಅದನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಒಳ್ಳೆ ಫೀಡ್ಬ್ಯಾಕ್ ಇದೆ ಅದಕ್ಕೆ. ಏನು ಅಂದರೆ ಮಳೆಗಾಲದಲ್ಲಿರ್ಬೋದು, ಚಳಿಗಾಲದಲ್ಲಿರ್ಬೋದು, ಕೈ, ಚರ್ಮ, ತುಟಿ ಒಡೆಯುವಂಥದ್ದು ಕೆಮಿಕಲ್ ರಹಿತವಾಗಿ, ಯಾವುದೇ ಪೆಟ್ರೋಲ್ ಕೆಮಿಕಲ್ಗಳಿಲ್ಲ, ನಮ್ಮ ಸಾವಯವ ಉತ್ಪನ್ನದಿಂದಲೇ ಕೈ, ಕಾಲು, ಚರ್ಮ ಒಡೆಯುವಂಥದ್ದು, ಸಣ್ಣ ಸಣ್ಣ ಮೊಡವೆಗಳಿರುವಂಥದ್ದು ಅಥವಾ ಸಣ್ಣ ಗಾಯಗಳು ಅಥವಾ ಬೆಂಕಿ ತಾಗಿದ್ದರೂ ಕೂಡ ಅದು ಉಪಯೋಗಕ್ಕೆ ಬರ್ತದೆ. ಹೀಗೆ ಎರಡನೇ ಹಂತದಲ್ಲಿ ಅದನ್ನೊಂದು ನಾನು ಮೌಲ್ಯವರ್ಧನೆಗೆ ಪ್ರಾರಂಭ ಮಾಡಿದೆ. ಒಟ್ಟು ಎಷ್ಟು ಪ್ರಾಡಕ್ಟ್ಗಳಿವೆ? ಈಗ ಸದ್ಯಕ್ಕೆ ಒಂದು 10-13 ಪ್ರಾಡಕ್ಟ್ಗಳಿದೆ. ಅದರಲ್ಲಿ ಜೇನಿದ್ದೇ ಒಂದು 5-6 ಪ್ರಾಡಕ್ಟ್ಗಳಿದೆ, ಜೇನಿಂದ ತಯಾರಿಸಿರುವಂಥದ್ದು. ಆಮೇಲೆ ಜೇನು, ಅದೇ ಹಾಗೆ ಹೇಳಿದಲ್ಲ, ನೆಲ್ಲಿಕಾಯಿಯಿಂದ ನಾವು ಚವನಪ್ರಾಶವನ್ನು ಮಾಡ್ತೇವೆ ಅಂತ. ನೋಡಿ, ಚವನಪ್ರಾಶ ಅಂತ ನಾನು ಅದನ್ನು ಪಡಿಬೇಕು ಅಂತಾದರೆ, ಅಂದರೆ ಅದನ್ನು ಲೈಸೆನ್ಸ್ ಪಡಿಬೇಕು ಅಂತಾದರೆ ಸ್ವಲ್ಪ ಬೃಹತ್ ಮೊತ್ತ, ಅದು ನನಗಾಗುವಾಗ 5ರಿಂದ ಒಂದು 8-9 ಲಕ್ಷ ರೂಪಾಯಿವರೆಗೆ ಬೇಕು. ಯಾಕೆಂದರೆ ಅದು ಡಾಕ್ಟ್ರಿಂದ ಅದಕ್ಕೆ ಸರ್ಟಿಫೈ ಆಗಬೇಕು, ಆಮೇಲೆ ಆಯುಷ್ ಇಲಾಖೆಯಿಂದ ಸರ್ಟಿಫೈ ಆಗಬೇಕು, ಅವರಿಗೆ ಅದನ್ನು ರಿಪೋರ್ಟ್ ಕೊಡಬೇಕು, ಲಂಚಗಳನ್ನು ಕೊಡಬೇಕು, ಇದು ನಡೀತಾ ಇರುವಂಥದ್ದು. ಹಾಗಾಗಿ ನಮ್ಗೆ ಅದು ಸಾಧ್ಯ ಇಲ್ಲ. ನಾವು ಹಾಗಾಗಿ ಅದನ್ನು ಮೌಲ್ಯವರ್ಧಿತ ಉತ್ಪನ್ನ, ವ್ಯಾಲ್ಯೂ ಆ್ಯಡೆಡ್ ಪ್ರಾಡಕ್ಟ್ ಆಗಿ ನಾನು ಮಧುಕಲ್ಪ ಎನ್ನುವಂತಹ ಹೆಸರಿಂದ ಒಂದು ಲೇಹವನ್ನು ಮಾರಾಟಕ್ಕೆ ಪ್ರಾರಂಭ ಮಾಡಿದೆ ಶುರುವಿಗೆ. ನೆಲ್ಲಿಕಾಯಿ, ಶುಂಠಿ, ಹಿಪ್ಪಿಲಿ, ಕಾಳುಮೆಣಸು, ಜ್ಯೇಷ್ಠಮಧು, ಜಟಾಮಾಂಸಿ ಮತ್ತು ಅಶ್ವಗಂಧ, ಶತಾವರಿ, ಹೀಗೆ ಒಟ್ಟು 20 ರೀತಿಯ ಔಷಧೀಯ ಉತ್ಪನ್ನಗಳನ್ನು ತಯಾರಿಸಿ ಲೇಹದ ರೂಪದಲ್ಲಿ ಅದನ್ನು ಪರಿವರ್ತನೆ ಮಾಡಿ ಬೆಲ್ಲವನ್ನು ಬಳಸಿಕೊಂಡು, ಯಾವುದೇ ಸಾಕಷ್ಟು ಸಂಶೋಧನೆ ಇರಬಹುದು, ಇದೆ, ಅಂದರೆ ನಡೀತಾ ಇರ್ತದೆ, ಟ್ರಯಲ್ ಇರ್ತದೆ, ತುಂಬ ಸಲ ನಷ್ಟ ಆಗೋದು ಇರ್ತದೆ. ಆದರೆ ಅದರಲ್ಲಿ ನಮಗೆ ಏನು ಅಂದರೆ, ಕೆಲವೊಂದು ನನ್ನ ಆತ್ಮೀಯ, ಅದೇ ನಾನು ಹೇಳಿದೆಲ್ಲ ಡಾಕ್ಟರ್ಗಳಿದಾರಲ್ಲ, ಅವರು ನಮಗೆ ಕೆಲವೊಂದು ಮಾಹಿತಿಗಳನ್ನು ಕೊಡ್ತಾ ಬಂದರು, ಈ ರೀತಿಯಾಗಿ ಮಾಡಿ ಒಳ್ಳೆಯದಾಗ್ತದೆ ಅಂತ. ಹಾಗಾಗಿ ಮುಂದಕ್ಕೆ ಅದು ಒಂದು ಒಳ್ಳೆಯ ಪ್ರಾಡಕ್ಟ್ ಆಗಿ ನನಗೆ ಒಳ್ಳೆ ಇದು ಬಂತು. ಎಂದರೆ ಇಮ್ಯುನಿಟಿ ಬೂಸ್ಟರ್ ಆಗಿ, ರೋಗ ನಿರೋಧಕ ಶಕ್ತಿ ಮಾತ್ರವಲ್ಲ, ಅದರ ಜೊತೆಗೆ ಹಸಿವಾಗದೇ ಇರುವಂಥದ್ದು, ಮಕ್ಕಳ ಬೆಳವಣಿಗೆಗೆ, ಇದಕ್ಕೆಲ್ಲದಕ್ಕೂ ಕೂಡ ಪೂರಕವಾಗಿ ಅದು ಔಷಧಿಯಾಗಿ ಗೊತ್ತಾಯಿತು ನನಗೆ. ಯಾವಾಗ ಗೊತ್ತಾಯಿತು ಅಂದರೆ ಗ್ರಾಹಕರಿಂದಲೇ ನಮಗೆ ಫೀಡ್ಬ್ಯಾಕ್ ಬಂದಾಗ, ನಾವು ಯಾವುದೇ ಡಾಕ್ಟರ್ಗಳ ಹತ್ರ, ಸೈಂಟಿಸ್ಟ್ಗಳ ಹತ್ರ ಕೊಟ್ಟು ಬಂದಂಥದ್ದಲ್ಲ, ಗ್ರಾಹಕರೇ ನನಗೆ ಸರಿಯಾದ ಮಾಹಿತಿ ಕೊಡುವಂಥದ್ದು. ಇದು ಸರಿಯಾಗಲಿಲ್ಲ ಅಂತಾದರೆ ಸರಿಯಾಗಲಿಲ್ಲ ಅಂತ ಹೇಳ್ತಾರೆ ಅವರೇ. ಎಷ್ಟೋ ಜನ ಇದ್ದಾರೆ, ಸರ್ ನೀವು ಲಾಸ್ಟ್ ಟೈಮ್ ಕೊಟ್ಟದ್ರಲ್ಲಿ ಪಾಕ ಕಡಿಮೆ ಇದೆ, ಇದರಲ್ಲಿ ಸರಿ ಇದೆ, ಹೀಗೆ. ಅಂದರೆ ಮನುಷ್ಯರ ಮಾತ್ರದಲ್ಲಿ ಬೇಕು, ಮನುಷ್ಯ ಮಾತ್ರದಲ್ಲಿ ನಮ್ಮ ತಪ್ಪುಗಳಾಗೋದನ್ನು ಅವರು ಗ್ರಾಹಕರೇ ನನಗೆ ತೃಪ್ತಿಯಾಗಿ ಹೇಳ್ತಾರೆ. ಈ ಮಧುಮಕ್ಷಿಕ ಅಂತ ಹೇಳಿದರೆ ಮಧುಮಕ್ಷಿಕ ಅಂದರೆ ಸಂಸ್ಕೃತದ ಹೆಸರು. ಮಧು ಅಂದರೆ ಜೇನು, ಮಕ್ಷಿಕ ಅಂದರೆ ನೊಣ, ಅಂದರೆ ಜೇನು ನೊಣ ಅಂತ. ಅದೊಂದು ಬ್ರ್ಯಾಂಡ್ ಹೆಸರು ಬೇಕಾಗಿ ಅದನ್ನು ನಾನು ಇಟ್ಕೊಂಡೆ. ಹೀಗೆ ಅದರಿಂದ ನಂತರ ಏನಾಯಿತು ಅಂದರೆ, ನಾನು ನಿಮಗೆ ಹೇಳಿದೆ ಆಮ್ಲ ಕ್ಯಾಂಡಿ ಮಾಡ್ತಾ ಇದ್ದೆಲ್ಲ, ಆವಾಗ ತುಂಬ, ಅಂದರೆ 1 ಕ್ವಿಂಟಾಲ್ ನೆಲ್ಲಿಕಾಯಿಯನ್ನು ತರಿಸುವಾಗ ಅದನ್ನು ನಾವು ಹುದುಗಿಸಿಡ್ಲಿಕ್ಕೆ ಜೇನನ್ನು ಉಪಯೋಗ ಮಾಡ್ತಾ ಇದ್ದೆ. ಹತ್ತಿರ ಒಂದು 30 kg ಜೇನು ಉಪಯೋಗ ಆಗ್ತಾಯಿತ್ತು. ಕೊನೆಗೆ ಅದನ್ನು ಚೆಲ್ತಾ ಇದ್ದೆ.
ನಂಗನಿಸ್ತು ಇದು ಕೂಡ ವೇಸ್ಟ್ ಆಗ್ತಾ ಇದೆಯಲ್ಲ, ಏನು ಮಾಡೋದು ಇದನ್ನು ಅಂತ. ಅಂದರೆ ಒಂದು ಉತ್ಪನ್ನ ಅದು ಹಾಳಾಗಬಾರ್ದು, ಜೇನಲ್ಲ, ಏನಾದರೂ ಒಂದು ಮಾಡ್ಬೋದೇನೋ ಅಂತ ಅನಿಸ್ತು. ಹಾಗೆ ನನಗೆ ಹೊಳೆದಂಥದ್ದು ಅದಕ್ಕೆ ಮೀಡು ಅಂತ ಹೆಸರಿಟ್ಟೆ. ಅಂದರೆ ರಸದಿಂದ ಮಾಡುವಂಥದ್ದು ಮೀಡು, ಹಣ್ಣುಗಳಿಂದ ಮಾಡುವಂಥದ್ದು ವೈನ್. ಅದನ್ನು ಅಧ್ಯಯನ ಮಾಡುವಾಗ ಆಸ್ಟ್ರೇಲಿಯಾ ಅಥವಾ ಫಾರಿನ್ ಭಾಗಗಳಲ್ಲಿ ಮೀಡು ಅಂತ ಹೇಳುವಂಥದ್ದು ಅತ್ಯಂತ ಪ್ರಚಲಿತದಲ್ಲಿರುವಂತಹ ಒಂದು ಕುಡಿಯುವಂತಹ ವಸ್ತು, ಪೇಯ. ನಮ್ಮಲ್ಲಿ ಹೇಗೆ ಅಂದರೆ ವೈನ್ ಅಂತ ಕೇಳಿದ ಕೂಡಲೇ ನಮಗೆ ಅದು ತಲೆ ಗಿರ್ರಾಗಬೇಕು ಅಂತ. ಆದರೆ ಇದರಲ್ಲಿ ತಲೆ ತಿರುಗುವುದಿಲ್ಲ, ಫರ್ಮೆಂಟೇಷನ್ ಆಗ್ತದೆ, ಆದರೆ ಅದರ ಆಲ್ಕೋಹಾಲಿಕ್ ಉತ್ಪನ್ನ ಆಗುವುದಿಲ್ಲ. ಅದು ಮಾಡುವ ವಿಧಾನವೂ ಕೂಡ ಸ್ವಲ್ಪ ವ್ಯತ್ಯಾಸ ಇದೆ ವೈನ್ ಮತ್ತು ಮೀಡಿಗೆ. ಹಾಗೆ ಅದನ್ನು ನಾನು ಮತ್ತೆ ಪುನಃ ಪರಿವರ್ತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಆಮ್ಲ ಹನಿ ಮೀಡ್ ಅಂತ ಹೆಸರು ಕೊಟ್ಟೆ. ಅಂದರೆ ಒಂದು 70ರಿಂದ 90 ದಿನದ ತನಕ ಅದನ್ನು ಹುದುಗಿಸಿಡುವುದು, ಫರ್ಮೆಂಟೇಷನ್ ಮಾಡುವಂಥದ್ದು. ಆದರೆ ಪ್ರಾರಂಭದ ಒಂದು ಏನು ನಮ್ಮ ಫರ್ಮೆಂಟೇಷನ್ ಮಾಡಲಿಕ್ಕಿರುವಂತಹ ಇದಿದೆ, ಅದರಲ್ಲಿ ನಾವು ಈಸ್ಟನ್ನು ಬಳಸಬೇಕಾಗ್ತದೆ ಮತ್ತು ಇದೇ ದ್ರವ್ಯವನ್ನು ಹಾಕುವಂಥದ್ದು. ನಂತರದ ನಾವು ಮೀಡನ್ನು ಮಾಡುವಾಗ ಹೆಪ್ಪು ಹಾಕಿದಂತೆ ಇದನ್ನೇ ಫಾರ್ಮುಲಾವನ್ನು ಹಾಕ್ತಾ ಬರುವಂಥದ್ದು ಮುಂದಿನ ಹಂತಕ್ಕೆ. ಹಾಗಾಗಿ ಏನು ಅಂದರೆ ಅದರಲ್ಲಿ ಒಂದು ಸಕ್ಕರೆ ಇರುವುದಿಲ್ಲ, ಇನ್ನೊಂದು ಈಸ್ಟಿನ ಅಂಶ ಪ್ರಾರಂಭದಲ್ಲಿ ಹಾಕಿದಂತಹ ಫಾರ್ಮುಲಾದಲ್ಲಿ ಇರುವುದಷ್ಟೇ ಹೊರತು ಪ್ರತಿ ಸಲ ಈಸ್ಟ್ ಹಾಕಲಿಕ್ಕಿಲ್ಲ. ಅವಾಗ ಏನಾಗ್ತದೆ ಅಂದರೆ ವೈನ್ ಮತ್ತು ಇದಕ್ಕೆ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಆರೋಗ್ಯಕ್ಕೆ ಮಾತ್ರ ಅತ್ಯಂತ ರುಚಿಯಂತಹ ಒಳ್ಳೆಯದಾದಂತಹ ಒಂದು ವಸ್ತು. ಕಾರಣ ಯಾಕೆಂದರೆ ವಿಟಮಿನ್ ಸಿ ನೆಲ್ಲಿಕಾಯಿಯಲ್ಲಿ ಎಷ್ಟಿದೆಯೋ ಅದರ ಸಂಪೂರ್ಣ ಭಾಗ ಇಲ್ಲೂ ಹೋಗಿರ್ತದೆ. ಅದೆಲ್ಲವೂ ಕೂಡ ಇದರಲ್ಲೇ ಇದೆ. ನಾನು ಅದನ್ನು ವರ್ಷಗಳ ಕಾಲ ಚೆಲ್ತಾ ಇದ್ದೆ. ಅದನ್ನು ಮೀಡಾಗಿ ಪರಿವರ್ತನೆ ಮಾಡಿದಾಗ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ, ಮುಟ್ಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಅದನ್ನು ಆರೋಗ್ಯದ ರೀತಿ ಎಂದರೆ ಔಷಧಿಯ ರೂಪದಲ್ಲಿ ತಗೊಂಡ್ರೆ, ಅದನ್ನು ನಾವು ಕುಡಿಯೋ ರೀತಿಯಲ್ಲಿ ತಗೊಳ್ಳುವುದಲ್ಲ, ಅದನ್ನು ಆರೋಗ್ಯ ದಿನಕ್ಕೆ ಒಂದಷ್ಟು 50 ml 40 ml ಆಹಾರದ ಜೊತೆಗೆ ತಗೊಂಡ್ರೆ ಒಳ್ಳೆಯ ಪಚನಕ್ರಿಯೆಯನ್ನು ಸರಿ ಮಾಡ್ತದೆ. ಹೀಗೆ ಬೇರೆ ಬೇರೆ ರೂಪದಲ್ಲಿ ಅದು ನಮಗೆ ಆರೋಗ್ಯಕ್ಕೆ ಪುಷ್ಟಿಯನ್ನು ಕೊಡ್ತದೆ. ಇದು ಒಂದು ಉತ್ಪನ್ನವಾಗಿ ಮಾರುಕಟ್ಟೆಗೆ ಬಿಟ್ಟೆ, ಆಮ್ಲ ಹನಿ ಮೀಡ್ ಅಂತ. ಭಾರತದ ಎಲ್ಲ ಕಡೆ ಹೋಗ್ತದೆ. ಭಾರತದ ಎಲ್ಲ ಭಾಗದಲ್ಲೂ ಕೂಡ ಈಗ ನನ್ನ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿದೆ. ಹೆಚ್ಚು ಎಲ್ಲಿ ಜಾಸ್ತಿ ಸೇಲ್ ಇರುವಂಥದ್ದು? ಸೇಲ್ ಇರುವಂಥದ್ದು ನೋಡಿದರೆ ನಮಗೆ ಸಾಮಾನ್ಯವಾಗಿ ಮಹಾರಾಷ್ಟ್ರ, ತಮಿಳುನಾಡು, ಕರ್ನಾಟಕ, ಆಂಧ್ರದಲ್ಲಿ ಸ್ವಲ್ಪ ಭಾಗ, ಮತ್ತು ಒಂದಷ್ಟು ಉತ್ತರ ಭಾರತದ ದೆಹಲಿ ಆ ಭಾಗದಲ್ಲಿ, ನಾರ್ತ್ ಈಸ್ಟ್ಗಳಲ್ಲಿ ಬಹಳ ಕಡಿಮೆ ಸೇಲ್ ಆಗಿರುವಂಥದ್ದು. ಅಂತೂ ಜನರಿಗೆ ರೀಚ್ ಇದೆ, ಆದರೆ ಸೇಲಾಗಿ ಪರಿವರ್ತನೆ ಬಹಳ ಕಡಿಮೆ ಇದೆ ಆ ಭಾಗದಲ್ಲಿ. ಒಬ್ಬರು ಕೃಷಿಕರಿಗೆ ಈ ಥರ ಮೌಲ್ಯವರ್ಧನೆ ನನ್ನ ಪ್ರಕಾರ ಬಹಳ ಅಗತ್ಯ ಅಂತ ಅನ್ನಿಸ್ತದೆ. ಇದು ಎಲ್ಲ ಉತ್ಪನ್ನ ಕೃಷಿಗಳಲ್ಲೂ ಮಾಡಿದರೆ ಒಳ್ಳೆಯದು. ಜೇನು ಅಂತಲ್ಲ, ಎಲ್ಲ ಉತ್ಪನ್ನಗಳಲ್ಲೂ ಕೂಡ ನಾವು ಬೆಳೆಯುವಂತಹ ಅಡಿಕೆ, ತೆಂಗು, ಕಾಳುಮೆಣಸು ಎಲ್ಲದರಲ್ಲಿಯೂ ಕೂಡ ನಾವು ಮೌಲ್ಯವರ್ಧನೆ ಮಾಡಿದರೆ ಮಾತ್ರ ನಮಗೆ ನಮ್ಮ ಮೋದಿಯವರು ಹೇಳಿದಂತೆ ಅವನ ಉತ್ಪನ್ನಕ್ಕೆ ಅವನಿಗೆ ಬೆಲೆ ಬೇಕು ಅಂತಾದರೆ ಅವನು ಮೌಲ್ಯವರ್ಧನೆಯೇ ಮಾಡಬೇಕು. ಅದೇ ಸರಿಯಾದ ಕ್ರಮ. ಹೀಗೆ ಹಂತ ಹಂತವಾಗಿ ಬೆಳವಣಿಗೆ ಹೋಗ್ತಾ ಹೋದದ್ದು. ಆಮೇಲೆ ಜೇನಿನ ಸ್ಕ್ವ್ಯಾಶ್ ತಯಾರು ಮಾಡಿದೆ. ಜೇನು, ನೆಲ್ಲಿಕಾಯಿ, ಶುಂಠಿಯ ರಸವನ್ನು ಹಾಕಿ ಸ್ಕ್ವ್ಯಾಶ್, ಅದು ಕೂಡ ಅಷ್ಟೇ. ನಮಗೇನು ತುಂಬ 1 ವರ್ಷಗಳ ಕಾಲ ಅದನ್ನು ಇಡ್ಲಿಕ್ಕಾಗೋದಿಲ್ಲ, ಕೇವಲ 6 ತಿಂಗಳ ಕಾಲ ಮಾತ್ರ ಇಡ್ಲಿಕ್ಕಾಗ್ತದೆ. ಯಾಕೆಂದರೆ ಪ್ರಿಸರ್ವೇಟಿವ್ ಹಾಕಲಿಲ್ಲ. ನೀವು ಒಂದು 25% ಇದನ್ನು 75% ನೀರನ್ನು ಹಾಕಿ ಕೂಡಲೇ ನಿಮಗೆ ಶರ್ಬತ್ತಾಗಿ ಅದು ಪರಿವರ್ತನೆ ಆಗ್ತದೆ. ಈ ರೀತಿಯಾಗಿರುವಂತಹ ಉತ್ಪನ್ನಗಳನ್ನು ನಾನು ಪ್ರಾರಂಭದಲ್ಲಿ ಒಂದೇ ಹಂತವಾಗಿ ಅಧ್ಯಯನ ಮಾಡ್ತಾ ಗ್ರಾಹಕರಿಂದ ಕೆಲವೊಂದು ತಿಳ್ಕೊಳ್ತಾ ಮತ್ತು ಕೆಲವು ತಿಳಿದವರಿಂದೆಲ್ಲ ನೋಡಿ ಕಲಿತಂತಹ ವಿಚಾರಗಳಿದು. ಹೀಗೆ ಜೇನಿನ ಜೊತೆಗೆ ನನಗೆ ಇನ್ನೂ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡಬೇಕು ಅಂತ ಆಸಕ್ತಿ ಇತ್ತು. ಹಾಗಾಗಿ ಮುಂದಿನ ಹಂತದಲ್ಲಿ ನಾನು ಹಲಸಿನ ಬಗ್ಗೆ ಹೆಚ್ಚಿನ ಸ್ವಲ್ಪ ಅಧ್ಯಯನಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದರಿಂದ ಉತ್ಪನ್ನಗಳನ್ನು ತಯಾರಿಸಲಿಕ್ಕೆ ಪ್ರಾರಂಭ ಮಾಡಿದೆ. ಯಾವೆಲ್ಲ ಉತ್ಪನ್ನಗಳು ಹಲಸಿನಿಂದ ಹೇಳೋದು ಅಂತಾದರೆ ಮೊದಲಿಗೆ ಪ್ರಾರಂಭ ಮಾಡಿದ್ದು ಹಲಸಿನ ಹಣ್ಣು ಮತ್ತು ಬೀಜದಿಂದ ತಯಾರಿಸಿರುವಂತಹ ಮಾಲ್ಟಿನ ರೀತಿಯ ಒಂದು ಉತ್ಪನ್ನ, ಜಾಫಿ ಅಂತ. ಈ ಜಾಫಿ ಎನ್ನುವಂತಹ ಹೆಸರು ಮೊದಲೇ ಇತ್ತು. ಒಬ್ಬರು RSSನ ಹಿರಿಯರು, ನಮ್ಮ ಕುಶಾಲನಗರ ಆ ಬದಿಯವರು, ಅವರು ಈಗಿಲ್ಲ, ಅವರು ಜಾಫಿ ಅಂತ ಹಿಂದೆ ಹಲಸಿನ ಬೀಜದ ಹುಡಿ ಮತ್ತು ಕಾಫಿಯನ್ನು, ಚಿಕ್ಕಮಗಳೂರು ಬದಿಯವರಾದ ಕಾರಣ ಕಾಫಿಯನ್ನು ಮಿಶ್ರಣ ಮಾಡಿ ಅವರು ಜಾಫಿ ಅಂತ ಮಾರಾಟ ಮಾಡ್ತಾಯಿದ್ರು ಬಹಳ ಹಿಂದೆ. ತುಂಬ ಹೆಸರಿತ್ತು ಅದಕ್ಕೆ ಆ ಕಾಲದಲ್ಲಿ. ಅದೇನು ರಿಜಿಸ್ಟರ್ಡ್ ಆಗಿದ್ದಂಥ ಹೆಸರಲ್ಲ. ನನಗನ್ನಿಸ್ತು ಅದಕ್ಕೆ ಕಾಫಿ ಆ್ಯಡ್ ಮಾಡುವ ಬದಲು ಹಲಸಿನದ್ದೇ ಒಂದು ಉತ್ಪನ್ನ ಇನ್ನಷ್ಟು ಹಾಕಿದರೆ ಹಲಸಿಗೆ ಸರಿಯಾದ ಮರ್ಯಾದೆ ಬರ್ತದೆ ಎನ್ನುವಂತಹ ಉದ್ದೇಶದಿಂದ ನಾನು ಹಲಸಿನ ಹಣ್ಣನ್ನು ಅದಕ್ಕೆ ಆ್ಯಡ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಹಲಸಿನ ಬೀಜ ಮತ್ತು ಹಲಸಿನ ಹಣ್ಣು ಪ್ರಮಾಣದಲ್ಲಿ ವ್ಯತ್ಯಾಸಗಳಿರ್ತದೆ.
ಅದನ್ನು ಮಾಡಿ 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 ಅಧ್ಯಯನ ಮಾಡಿ ಯಾವುದು ಟೇಸ್ಟ್ ಹೆಚ್ಚು ಅಂತ ನೋಡಿಕೊಂಡು ಅದನ್ನು ಮತ್ತೆ ಪ್ರಾರಂಭ ಮಾಡಿದೆ. ಅದಕ್ಕೆ ಜಾಫಿ ಅಂತ ಹೆಸರು ಕೊಟ್ಟೆ. ಅದರ ಕೆಳಗೆ ಜಾಕ್ ಫ್ರೂಟ್ ಕಾಫಿ ಅಂತ ಕೊಟ್ಟಿದ್ದರೂ ಕೂಡ ಅದು ಮಾಲ್ಟಿನ ರೀತಿಯೇ ಇರುವಂಥದ್ದು. ಇದೇನು ಇನ್ಸ್ಟಂಟ್ ಅಲ್ಲ, ಅಂದರೆ ಕರಗಿಸುವಂಥದ್ದಲ್ಲ. ನೀವು ಕಾಲು ಭಾಗ ನೀರು, 75% ಹಾಲನ್ನು ಹಾಕಿ ಅದರಲ್ಲಿ 3/4 ಚಮಚ ಈ ಹುಡಿಯನ್ನು ಹಾಕಿ ಕುದಿಸಿ ನಿಮಗೆ ರುಚಿಗೆ ಬೇಕಾದಷ್ಟು ಬೆಲ್ಲ ಅಥವಾ ಸಕ್ಕರೆಯನ್ನು ಹಾಕಿ ಸೋಸಿ ಕುಡಿದ್ರೆ ಆಯಿತು. ಅತ್ಯಂತ ರುಚಿಕರವಾದಂತಹ ಪೇಯ. ಇದರಲ್ಲಿ ಯಾವುದೇ ಪ್ರಿಸರ್ವೇಟಿವ್ ಇಲ್ಲ ಅಥವಾ ಕೆಮಿಕಲ್ಗಳಿಲ್ಲ, ಹಾಲಿನ ಹುಡಿಗಳಿಲ್ಲ, ಯಾವುದೂ ಇಲ್ಲ. ಈಗ ನಿಮಗೆ ಮಾರುಕಟ್ಟೆಯಲ್ಲಿ ಸಿಗುವಂತಹ ಹೆಚ್ಚಿನ ಏನು ಈ ರೀತಿಯ ಪೇಯಗಳಿದೆ, ದೊಡ್ಡ ದೊಡ್ಡ ಕಂಪನಿಗಳಿರ್ಬೋದು, ಯಾವುದೂ ಇರ್ಬೋದು, ಅದು ರಾಗಿಯದ್ದಿರ್ಬೋದು, ಜೋಳದ್ದಿರ್ಬೋದು, ಎಲ್ಲವೂ ಕೂಡ 60ರಿಂದ 70% ಅದರಲ್ಲಿ ಹಾಲಿನ ಹುಡಿ ಮತ್ತು ಸಕ್ಕರೆಯ ಅಂಶ ಇರುವಂಥದ್ದು. ಮತ್ತು ಜೋಳ ಅಥವಾ ರಾಗಿ, ಗೋಧಿ ಇದರ ಹುಡಿಗಳನ್ನು ಹಾಕಿ ಅಥವಾ ಬಾದಾಮಿ ಎನ್ನುವಂತಹ ಒಂದು ವಸ್ತುವನ್ನು ಉಪಯೋಗಿಸಿಕೊಂಡು ಮಾಡ್ತಾರೆ. ಬಾದಾಮಿ ಅಲ್ಲ, ಬಾದಾಮಿಯ ಹುಡಿಯನ್ನು ಹಾಕಿ ಮಾಡುವಂತಹ ಉತ್ಪನ್ನಗಳಿರ್ತದೆ. ಇದು ಹಾಗೆಲ್ಲ, ಇದು ಯಾರು ಬೇಕಾದ್ರೂ ಕೃಷಿಕರು ಮಾಡ್ಬೋದು, ಇದರಲ್ಲೇನು ದೊಡ್ಡ ಸಾಹಸವಲ್ಲ. ಆದರೆ ಬಲ್ಕಾಗಿ ನಾನು ಅದನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದೇನೆ. ಹಣ್ಣು ಮತ್ತು ಬೀಜವನ್ನು ಸಂಸ್ಕರಿಸಿ ಒಣಗಿಸಿ ಅದನ್ನು ಹುಡಿ ಮಾಡುವಂಥದ್ದು. ನಿಮ್ಮನ್ನು ನೋಡುವಾಗ ಏನು ತಿಳಿತದೆ ಅಂತ ಹೇಳಿದರೆ ಎಷ್ಟು ಮೌಲ್ಯವರ್ಧನೆ ಮಾಡ್ಬೋದು ಅಂತ ಹೇಳಿ ಅರ್ಥ ಆಗ್ತದೆ. ಅಂದರೆ ಒಬ್ಬರು ಕೃಷಿಕರು ಆ್ಯಸ್ ಎ ಉದ್ಯಮಿಯಾಗಿಯೂ ಕೂಡ ಮುಂದೆ ನಿಲ್ಬೋದು ಅಂತ ಹೇಳೋದು ಅನ್ನಿಸ್ತದೆ ಅಂತ. ಖಂಡಿತ ಮಾಡ್ಬೋದು. ಈ ಕೃಷಿಕರು ಉದ್ಯಮಿ ಆಗಬೇಕು ಅಂತಾದರೆ ಯಾವ ಗುಣ ಅಗತ್ಯ ಆಗ್ತದೆ? ತಾಳ್ಮೆ ಬೇಕು. ಮೊಟ್ಟ ಮೊದಲಿಗೆ ನಮಗೆ ತಾಳ್ಮೆ. ಜೇನು ಕೃಷಿ ಕಲಿಸುವುದೇ ತಾಳ್ಮೆ. ಏಕೆಂದರೆ ಜೇನು ಕೃಷಿಯಲ್ಲಿ ನಿಮಗೆ ಗಡಿಬಿಡಿ ಮಾಡಿದರೆ ಅಥವಾ ಅವಸರ ಮಾಡಿಕೊಂಡು ನೀವು ಕೆಲಸ ಮಾಡಿದರೆ ಅದಾಗುವುದಿಲ್ಲ, ಅದು ಚುಚ್ಚುತ್ತದೆ. ಆದರೆ ತಾಳ್ಮೆ ಇದ್ದರೆ ಆ ಕ್ಷೇತ್ರ ಹಿಡಿತದೆ. ಹಾಗೆಯೇ ನಮ್ಮ ಹಿರಿಯರು ಕೂಡ ಕೃಷಿಯಲ್ಲಿ ತಾಳ್ಮೆಯಿಂದ ಕೆಲಸ ಮಾಡಿದ ಕಾರಣ ಅವರು ಎಷ್ಟು ಮೇಲಕ್ಕೆ ಬಂದರು. ಉದ್ಯಮವೂ ಕೂಡ ಹಾಗೆ. ಅಂದರೆ ನಮಗೆ ಇವತ್ತು ಇನ್ವೆಸ್ಟ್ ಮಾಡಿದ್ದನ್ನು ನಾಳೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ನಮಗೆ ಅಧ್ಯಯನಗಳು ಬೇಕು, ನಮ್ಮ ಗ್ರಾಹಕರ ಖುಷಿ ಬೇಕು. ಅದಕ್ಕೆ ನಾನು ಹೇಳ್ತಾ ಇರ್ತೇನೆ ಸಾಮಾನ್ಯವಾಗಿ, ನೀನು ಪ್ರಾಡಕ್ಟ್ ತಯಾರು ಮಾಡಿದ ಮೇಲೆ ಗ್ರಾಹಕರನ್ನು ಹುಡುಕುವುದಲ್ಲ. ಗ್ರಾಹಕರಿಗೆ ಯಾವ ಉತ್ಪನ್ನ ಬೇಕು ಅದನ್ನು ನೀನು ತಯಾರಿಸಿದರೆ ನೀನು ಸಕ್ಸಸ್ ಆಗ್ತಿ. ನಾನು ಒಂದಷ್ಟು ಉತ್ಪನ್ನ ತಯಾರು ಮಾಡ್ತೇನೆ, ಅದನ್ನು ನಾನು ಮಾರುಕಟ್ಟೆಗೆ ಬಿಡ್ತೇನೆ ಅಂತ ಹೇಳುವಾಗ ಅಲ್ಲಿ ವೆಚ್ಚವೂ ಜಾಸ್ತಿ, ಸಕ್ಸಸ್ ರೇಟ್ ಕಡಿಮೆ ಇರ್ತದೆ. ಗ್ರಾಹಕರಿಗೆ ಯಾವುದು ಬೇಕು ಎನ್ನುವಂಥದ್ದನ್ನು ನಾವು ಮೊದಲು ಅಧ್ಯಯನ ಮಾಡಬೇಕು, ಯಾವುದರಲ್ಲಿ ಹೆಚ್ಚು ಇಂಟ್ರೆಸ್ಟ್ ಇದೆ ಜನರಿಗೆ ಅಂತ. ಅಂತಹ ಉತ್ಪನ್ನವನ್ನು ನೀವು ಮಾಡಬೇಕು, ಆವಾಗ ನಾವು ಕೃಷಿಕರು ಸಕ್ಸಸ್ ಆಗ್ತೇವೆ. ಹಾಗಾಗಿ ನೋಡಿ, ಹಲಸಿನ ನೀವು ಹೇಳ್ತಾ ಇದ್ರಿ, ಹಲಸಿನ ಹಣ್ಣಿನದ್ದು ಈ ರೀತಿಯಾಗಿ ಪೇಯ ಮಾಡಿದ್ದ ಕಾಡಲೇ ಜನರಿಗೆ ಖುಷಿ ಆಯಿತು. ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದದನ್ನೆಲ್ಲ ಪುನಃ ಬದಲಾವಣೆ ಮಾಡಿಕೊಂಡು ಅದನ್ನು ಸಂಪೂರ್ಣ ರೀತಿಯಲ್ಲಿ ನಾನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದ. ಹೊಸತನ ಅಂತ ಹೇಳುವಂಥದ್ದು ಕೂಡ ಬೇಕಾಗ್ತದೆ ಅಂತ. ಹೌದು, ಜನರು ಹೊಸತನ್ನ ಕೇಳ್ತಾರೆ. ಮತ್ತೊಂದು ಕೇಳ್ತಾರೆ, ಹಲಸಿನದರಲ್ಲಿ ದೊಡ್ಡ ಒಂದು ಸಮಸ್ಯೆ ಏನು ಅಂದರೆ ಜನರು ಕೇಳುವಂಥದ್ದು ಇದು ಗ್ಯಾಸ್ಟ್ರಿಕ್ ಅಲ್ವಾ ಅಂತ. ಕರೆಕ್ಟ್. ಎಲ್ಲರೂ ಕೇಳುವಂಥ ಪ್ರಶ್ನೆ, ಹಲಸು ಗ್ಯಾಸು ಅಂತ. ನನ್ನ ಪ್ರಕಾರ ಇದು ಸುಳ್ಳು. ಕಾರಣ ಯಾಕೆ ಅಂದರೆ ನೋಡಿ, ನಮ್ಮ ಹಿರಿಯರು ಇಂದಿನ ಕಾಲದಲ್ಲಿ ಹಲಸೇ ನಮ್ಮ ಮಳೆಗಾಲದ ಜೀವನದ ಉತ್ಪನ್ನ ಆಗಿತ್ತು. ಕೆಲಸಗಾರರಿಗೆ ಸಂಬಳವನ್ನು ಕೂಡ ಹಲಸಿನ ಬೀಜ ಇತ್ಯಾದಿಗಳನ್ನು ಕೊಟ್ಟು ಅಥವಾ ಅಕ್ಕಿ, ಹಲಸಿನ ಬೀಜ ಹೀಗೆಲ್ಲ ಕೊಟ್ಟು ಜೀವನ ನಡೆಸ್ತಾ ಇದ್ದರು. ಆವಾಗ ಕೆಲಸ ಮಾಡ್ತಾ ಇದ್ದರು ಜನರು, ಪ್ರತಿಯೊಬ್ಬರು ಕೂಡ. ಎಷ್ಟು ಹಲಸು ತಿಂದರೂ ಕೂಡ ಅದಕ್ಕೆ ನಾವು ಶ್ರಮ ಪಡಬೇಕು. ದೇಹಕ್ಕೆ ಶ್ರಮ ಕೊಟ್ಟರೆ ಅದು ಯಾವುದು ಕೂಡ ನಮಗೆ ಸೈಡ್ ಎಫೆಕ್ಟ್ ಮಾಡೋದಿಲ್ಲ. ಹಾಗೆ ಮತ್ತು ನಾವು ಈಗ ತಿಂತಾ ಇರುವಂಥ ಹಲಸಿನ ಉತ್ಪನ್ನಗಳಲ್ಲಿ ಒಂದೊಂದು ಚಮಚದಷ್ಟೇ ನಾವು ಹಲಸಿನ ಉತ್ಪನ್ನ ಹೋಗ್ತಾ ಇರುವಂಥದ್ದು. ಹಾಗಾಗಿ ಅದು ಅಷ್ಟೇನು ಗ್ಯಾಸ್ ಆಗಿ ಪರಿವರ್ತನೆ ಆಗುವುದಿಲ್ಲ. ಹಾಗಾಗಿ ನಾವು ಎಷ್ಟು ಬೇಕಾದರೂ ಹಲಸಿನ ಬೀಜ ಮತ್ತು ಹಲಸಿನ ಉತ್ಪನ್ನಗಳನ್ನು ನಾವು ಸ್ವೀಕಾರ ಹೊಟ್ಟೆಗೆ ತಿನ್ಬೋದು, ಏನು ತೊಂದರೆ ಇಲ್ಲ. ಈ ಜೇನು ಕೃಷಿ ಪ್ರಾರಂಭ ಮಾಡಬೇಕು ಅಂತ ಯಾರಿಗಾದರೂ ಆಸಕ್ತಿ ಇದ್ದರೆ ಅವರು ಮೊದಲನೇದಾಗಿ ಏನನ್ನು ಮಾಡಬೇಕು? ನನ್ನ ಪ್ರಕಾರ ಸರಿಯಾಗಿ ಅಧ್ಯಯನ ಮಾಡಬೇಕು. ಈಗ ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅಥವಾ ಬೇರೆ ಸಹಕಾರ್ಯ ಸಂಸ್ಥೆಗಳಿರ್ಬೋದು, ಅವುಗಳೆಲ್ಲರೂ ಕೂಡ ಇನ್ನೀಗ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ತನಕವೂ ಕೂಡ ಜೇನು ಕೃಷಿಯ ತರಬೇತಿಗಳನ್ನು ಕೊಡ್ತಾರೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತೀ ಹಿರಿಯರಾದಂತಹ ವಾದ್ಯಕೋಡಿ ಶ್ಯಾಮ್ ಭಟ್ರು ಅಂತಿದ್ದಾರೆ. ಅವರು 40-45 ವರ್ಷಗಳ ಕಾಲ ಜೇನು ಕೃಷಿಯಲ್ಲಿಯೇ ಬದುಕಿದವರು, ಅತ್ಯಂತ ಅಧ್ಯಯನ ಯೋಗ್ಯರು ಅವರಿದ್ದಾರೆ. ಮತ್ತು ನಮ್ಮ ಗೊತ್ತಿರ್ಬೋದು, ರಾಜ್ಯ ಪ್ರಶಸ್ತಿ ತನಕ ಹೋದಂತಹ ಮನಮೋಹನ್ ಅವರು ಇರ್ಬೋದು, ಅದೇ ನನಗೆ ಜೇನು ಕುಟುಂಬವನ್ನು ಕೊಟ್ಟಂತಹ ಅಜು ಇರ್ಬೋದು. ಹೀಗೆ ಇಂಥವರೆಲ್ಲರೂ ಕೂಡ ಜೇನಿನ ಕೃಷಿಯ ಬದುಕಿನ ಬಗ್ಗೆ ಅಥವಾ ಕೃಷಿಯನ್ನು ಹೇಗೆ ಮಾಡುವುದು ಎನ್ನುವಂಥದ್ದು ಪುಸ್ತಕದ ಬದನೆಕಾಯಿ ಅಲ್ಲ, ಅವರು ಅನುಭವಿಸಿದ್ದನ್ನು ಹೇಳ್ತಾರೆ. ಅಂಥ ಯಾವುದಾದರೂ ನೀವು ಇದಕ್ಕೆ ಭಾಗವಹಿಸಬೇಕು ಮೊದಲು, ಆವಾಗ ನಿಮಗೆ ಅದರ
ಮಾಹಿತಿ ಸಿಗ್ತದೆ. ಇಲ್ಲಾಂತಂದರೆ ಏನಾಗ್ತದೆ ಅಂದರೆ, ಈಗ ಕೆಲವೊಂದಷ್ಟು ಜನ ನಷ್ಟ ಆದರೂ ಮುಂದುವರಿತಾರೆ ನನ್ನಾಗೆ, ಕೆಲವೊಂದಷ್ಟು ಜನ ನಷ್ಟ ಆದ ಕೂಡಲೇ ಅದನ್ನು ಬಿಟ್ಟು ಬಿಡ್ತಾರೆ. ಅವರು ಬ್ಯಾಕ್ ಬರ್ತಾರೆ, ಯಾಕೆಂದರೆ ಅವರಿಗೆ ಧೈರ್ಯ ಇರುವುದಿಲ್ಲ. ಅಂದರೆ ಇನ್ವೆಸ್ಟ್ ಮಾಡುವಂತಹ ಹಣ ಹಾಗಿರ್ತದೆ. ಹಾಗಾಗಿ ಜೇನು ಕೃಷಿ ಮಾಡೋದು ಅಂತಾದರೆ ಮೊಟ್ಟ ಮೊದಲಿಗೆ ನೀವು ಅದನ್ನು ಸರಿಯಾಗಿ ಕೋರ್ಸ್ಗಳಿಗೆ, ತರಬೇತಿಗಳಿಗೆ ನೀವು ಅದನ್ನು ಭಾಗವಹಿಸಿ. ಅದು ಎಷ್ಟು ಬೇಕಾದರೂ ಇರಲಿ, 1, 2, 3, 4 ಇರ್ಬೋದು. ಕೋರ್ಸ್ಗಳಿಗೆ ಹೋಗಿ ಆಮೇಲೆ ಪೆಟ್ಟಿಗೆ ಅಥವಾ ನಮ್ಮ ಧರ್ಮಸ್ಥಳದ ಇದರಲ್ಲಿಯೂ ಕೂಡ 10 ದಿನಗಳ ಕಾಲ ಜೇನು ಕೃಷಿ ತರಬೇತಿ ಇರ್ತದೆ. ಅದನ್ನು ಕೂಡ ನಾವು ಭಾಗವಹಿಸ್ಬೋದು ಅಲ್ಲಿ ಇದರಲ್ಲಿ ರುಡ್ ಸೆಟ್ನಲ್ಲಿ. ಹೀಗೂ ಕೂಡ ನಾವು ಅಧ್ಯಯನವನ್ನು ಮಾಡ್ಬೋದು. ಹಿಂದೆ 3 ತಿಂಗಳೆಲ್ಲ ಇತ್ತಂತೆ ಮಡಿಕೇರಿಯಲ್ಲಿ, ಆದರೆ ಈಗ ಅಷ್ಟೆಲ್ಲ ದೂರದ ಸಮಯದ ತರಬೇತಿಗಳು ಇಲ್ಲ, ಎಲ್ಲ 10 ದಿನದ ಒಳಗಿನ ತರಬೇತಿಗಳು ಇರ್ತದೆ. ಇನ್ನು ಹಲಸಿನದ್ದಕ್ಕೆ ಬರುವುದು ಅಂತಾದರೆ ನೋಡಿ, ಕಳೆದ ವರ್ಷದಲ್ಲಿ ನಾನು ಅದನ್ನು ಜಾಫಿ ಎನ್ನುವಂಥದ್ದನ್ನು ಬಿಡುಗಡೆ ಮಾಡಿದೆ. ಈ ವರ್ಷಕ್ಕಾಗುವಾಗ ನನಗೆ ನನ್ನ ಪ್ರೋತ್ಸಾಹಕರು ಹೌದು, ಮಾರ್ಗದರ್ಶಕರು ಹೌದು, ಹೀಗೆಲ್ಲ ಇರಬೇಕಾದ್ರೆ ನಮ್ಮ ಮುಳಿಯ ವೆಂಕಟಕೃಷ್ಣ ಶರ್ಮರು ಅಂತ ಹಲಸಿನನ್ನು ಬೆಳೀತಾ ಇದ್ದಾರೆ. ಅವರು ಹತ್ತಿರ 200ಕ್ಕೂ ಮಿಕ್ಕಿ ಸಸಿಗಳನ್ನು ನಟ್ಟು, ಪ್ರಭೇದಗಳನ್ನು, ಅದು ವಿದೇಶಿ ಪ್ರಭೇದಗಳಲ್ಲ, ನಮ್ಮ ಊರಿನ ಪ್ರಭೇದಗಳನ್ನು ಅವರು ಸಂವರ್ಧನೆ ಮಾಡ್ತಾ ಇದ್ದಾರೆ. ಅವರು ಹೇಳಿದರು, ನೀನು ಇದರಲ್ಲಿ ಜಾಫಿಗೆ ನಿಲ್ಲುವುದಲ್ಲ, ಇನ್ನಷ್ಟು ಇದನ್ನು ಅಧ್ಯಯನ ಮಾಡಬೇಕು, ಯಾರೂ ಮಾಡದೇ ಇರಬೇಕು, ಹಾಗಾಗಿ ನೀನು ಏನಾದರೂ ಒಂದು ಹೊಸತನ್ನು ತಯಾರು ಮಾಡಬೇಕು ಅಂತ ಹೇಳಿದರು. ಹಾಗಾಗಿ ಪುನಃ ಅಧ್ಯಯನ ಪ್ರಾರಂಭ ಆಯಿತು. ಏನೆಲ್ಲ ಮಾಡ್ಬೋದು, ಬೇರೆ ಬೇರೆ ಕೇಳಿದೆ, ನೋಡಿದೆ. ಎಲ್ಲಾದರೂ ಕೂಡ ನನ್ನ ವಿಚಾರ ಇದ್ದದ್ದೇನು ಅಂದರೆ, ಹುಡಿಯಿಂದ ಆಗಬೇಕು ಅಂತ, ಹೆಚ್ಚು ಸಮಯ ಇಡುವಂತೆ ಆಗಿರಬೇಕು, ಅಥವಾ ಜನರಿಗೆ 365 ದಿನವೂ ಕೂಡ ಆ ಉತ್ಪನ್ನ ಸಿಗಬೇಕು, ಶೇಖರಣೆ ಮಾಡಲಿಕ್ಕೆ ಸುಲಭ ಆಗಬೇಕು ರೈತನಿಗೆ. ಅವಾಗ ಏನು ಅಂತ ಅನಿಸ್ತು ಅಂದರೆ, ಬೀಜದಿಂದ ಏನಾದರೂ ಮಾಡ್ಬೋದು ಅಂತ. ಹಾಗಾಗಿ ನಾನು ಹಲಸಿನ ಬೀಜವನ್ನು ಒಣಗಿಸಿ ಅದನ್ನು ಪೌಡ್ರ್ ಮಾಡಿ, ಅದಕ್ಕೆ ಬೇಕಾದ ಮಿಷನರಿಗಳನ್ನು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಾರು, ಸಾಂಬಾರು, ಚಟ್ನಿ ಹುಡಿ, ಹಾಗೆ ಪಾಯಸ ಮಿಕ್ಸ್, ಇದಿಷ್ಟನ್ನು ನಂತರ ತಯಾರು ಮಾಡಿರುವಂಥದ್ದು ಈ ವರ್ಷ ಹೊಸತಾಗಿ. ಅದನ್ನು ನಮ್ಮ ಹಲಸು ಮೇಳ ಪುತ್ತೂರಲ್ಲೇ ಈ ವರ್ಷ ಶ್ರೀಪಡ್ರೆಯವರು ಬಿಡುಗಡೆ ಮಾಡಿದರು. ಅಂದರೆ ಅದು ಕೂಡ ಅಷ್ಟೇ, ಇನ್ನಷ್ಟು ಅದನ್ನು ಮೌಲ್ಯವರ್ಧನೆ ಮಾಡ್ಬೋದು. ಈಗ ಮಾಡಿದ ಹಂತದಕ್ಕಿಂತ ಇನ್ನಷ್ಟು ಅದನ್ನು ಗ್ರಾಹಕರ ಫೀಡ್ಬ್ಯಾಕ್ ಮುಖಾಂತರ ಇನ್ನಷ್ಟು ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಒಳ್ಳೆಯ ಉತ್ಪನ್ನವಾಗಿ ಮಾರುಕಟ್ಟೆಯಲ್ಲಿ ಮೌಲ್ಯವರ್ಧನೆ ಮಾಡಲಿಕ್ಕೆ ಆಸಕ್ತಿ ಇದ್ರೆ ತುಂಬಾ ವಿಚಾರಗಳಿದೆ ಅಂತ. ಹೌದು, ಈಗ ಅವಕಾಶಗಳಿದೆ. ಅದೇ ಹಲಸಿನ ಬೀಜದಿಂದ ನಿಪ್ಪಟ್ಟು ಮಾಡ್ಬೋದು, ನಿಪ್ಪಟ್ಟು ಪೌಡರ್ ಅಂತ. ಹಾಗೆ ಹಲಸಿನ ಬೀಜದ ಇನ್ಸ್ಟಂಟ್, ಯಾಕೆಂದರೆ ಇವತ್ತಿನ ನಮ್ಮ ಕಾಲಘಟ್ಟ ಏನು ಅಂದರೆ, ಎಲ್ಲವೂ ಕೂಡ ಅತಿ ಬೇಗ ಸಿಗಬೇಕು, ಸುಲಭದಲ್ಲಿ ಆಗಬೇಕು ಎನ್ನುವಂತಹ ಮನಸ್ಥಿತಿ ಜನರಲ್ಲಿ ಇರುವಂಥದ್ದು. ಹಾಗೆ ನೀವೇನು ಮಾಡ್ಬೋದು, ಹೋಳಿಗೆ ಹುಡಿ, ಕರೆಕ್ಟ್, ಮಿಕ್ಸ್ಚರ್ ಅಥವಾ ರೆಡಿಮೇಡ್, ನೀವು ಹೋಗುವುದು ಕನಕಕ್ಕೆ ತುಂಬಿಸುವಂಥದ್ದು, ಲಟಿಸುವಂಥದ್ದು, ಬೇಯಿಸುವಂಥದ್ದು, ಆ ರೀತಿಯ ಪ್ರಕ್ರಿಯೆ ಕೂಡ ಮಾಡ್ಬೋದು. ಅದನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿಕ್ಕೆ ಆಸಕ್ತಿಯನ್ನು ಮಾಡ್ತಾ ಇದ್ದೇನೆ. ಈಗ ಸಾರು ಇರ್ಬೋದು, ಅದನ್ನು ಕೇಳ್ತಾರೆ, ಹಾಗಾದರೆ ಇದು ಗ್ಯಾಸ್ ಆಗೋದಿಲ್ವ ಅಂತ. ಇಲ್ಲ, ತುಂಬ ಜನರ ಈಗ ನನ್ನ ಕಸ್ಟಮರ್ಗಳಿದ್ದಾರೆ, ಎಲ್ಲರೂ ಕೂಡ ಫೀಡ್ಬ್ಯಾಕ್ ಹೇಳ್ತಾರೆ, ಚೆನ್ನಾಗಿದೆ ಸರ್ ಅಂತ. ಹಾಗಾಗಿ ಅದನ್ನು ಇನ್ನಷ್ಟು ಮೌಲ್ಯವರ್ಧನೆ ಮಾಡಿದರೆ, ಇದೀಗ ಎಲ್ಲವೂ ಕೂಡ ಸಸ್ಯಾಹಾರದ ರೂಪದಲ್ಲಿದೆ. ಈಗ ನಿಮಗೆ ನಾನ್ ವೆಜ್ ರೂಪದಲ್ಲಿಯೂ ಕೂಡ ನಮಗೆ ಪೌಡ್ರುಗಳು ಬೇಕು. ಈಗ ಫಿಶ್ ಕರಿ ಮಾಡೋದಾಗಿರ್ಬೋದು, ಚಿಕನ್ ಕರಿ ಮಾಡೋದಾಗಿರ್ಬೋದು, ಅವರಿಗೆಲ್ಲ ಏನು ಅಂದರೆ ಕೋಟಿಂಗಿಗೆ ಅಥವಾ ಸುಕ್ಕ ಅಂತ ಮಾಡ್ತಾರೆ, ಅದಕ್ಕೆಲ್ಲ ಕೋಟಿಂಗಿಗೆ ಅವರು ಸಜ್ಜಿಗೆಯನ್ನು ಅಂದರೆ ಬಾಂಬೆ ರವೆಯನ್ನು ಮತ್ತು ಮಸಾಲೆಗಳನ್ನು ಉಪಯೋಗಿಸ್ತಾರೆ. ಅದರ ಬದಲಿಗೆ ನಮಗೆ ಇದೇ ಹಲಸಿನ ಬೀಜದಿಂದಲೂ ಕೂಡ ಆ ರೀತಿಯ ಒಂದು ಪೌಡ್ರನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದು ಕೂಡ ಮುಂದಿನ ದಿನದಲ್ಲಿ ಮಾಡಬೇಕು ಎನ್ನುವಂಥ ಆಸಕ್ತಿ ಇದೆ. ಹೀಗೆ ಒಟ್ಟು 13 ರೀತಿಯ ಬೇರೆ ಬೇರೆ ಉತ್ಪನ್ನಗಳನ್ನು ನಾನು ತಯಾರು ಮಾಡ್ತಾ ಇದ್ದೇನೆ. ಈಗ ಅದೇ ರೀತಿ ನೆಲ್ಲಿಕಾಯಿ ಜೇನಿನ ಮೀಡು ಹೇಗೆ ಮಾಡಿದೆ, ಅದೇ ರೀತಿ ಹಲಸಿನ ಹಣ್ಣಿನ ರಸ ಮತ್ತು ಜೇನಿಂದ ಮೀಡನ್ನು ತಯಾರು ಮಾಡ್ತಾ ಇದ್ದೇನೆ. ನೋಡಬೇಕು ಅದು ಹೇಗೆ ಬರ್ತದೆ ಅಂತ ಮುಂದಿನ ಹಂತ. ತುಂಬ ಒಳ್ಳೆಯ ವಿಚಾರವನ್ನು ಹೇಳಿದ್ರಿ. ಕೊನೆಯದಾಗಿ ಒಂದು ಪ್ರಶ್ನೆ ಏನಂತ ಹೇಳಿದರೆ, ಈಗಿನ ಸದ್ಯದ ಪರಿಸ್ಥಿತಿಯಲ್ಲಿ ಜೇನು ಕೃಷಿಯನ್ನು ಪ್ರಾರಂಭಿಸುವುದು ಉತ್ತಮವ ಅಲ್ವಾ? 100ಕ್ಕೆ 100 ಒಳ್ಳೆಯದು, ನನ್ನ ಅಭಿಪ್ರಾಯವೇ ಅದು. ನಾನು ಬರೇ ಜೇನಿಗೆ ಫೋಕಸ್ ಮಾಡ್ತಾ ಇಲ್ಲ, ಯಾಕೆಂದರೆ ಜೇನು ಕೃಷಿಯನ್ನು ಎಲ್ಲರೂ ಮಾಡಬೇಕು. ಒಂದು, ಅದು ಪ್ರಕೃತಿಗೂ ಒಳ್ಳೆಯದು. ಇನ್ನೊಂದು, ಅವನಿಗೊಂದು ಉಪ ಆದಾಯವಾಗಿಯೂ ಕೂಡ ಕೃಷಿಕನಿಗೆ ಸಿಗ್ತದೆ. ಸರಿಯಾಗಿ ಅದನ್ನು ನೋಡಿದರೆ, ಹಿಂದಿನವರು ಏನು ಅಂದರೆ ಅದನ್ನು ಹೆಚ್ಚು ನೋಡದಿದ್ದರೂ ಕೂಡ ವರ್ಷಕ್ಕೆ 7-8 ಪೆಟ್ಟಿಗೆಯಿಂದ ಜೇನು ತೆಗಿತಾ ಇದ್ದರು. ಆವಾಗ ಪ್ರಕೃತಿಯಲ್ಲಿ ನಮಗೆ ಬೇಕಾದಷ್ಟು ಸೋರ್ಸ್ ಇತ್ತು. ಈಗ ಸ್ವಲ್ಪ ಕಡಿಮೆ ಆಗಿರ್ಬೋದು.
ಆದರೂ ಕೂಡ ಒಂದು ಪೆಟ್ಟಿಗೆಯಿಂದ 8ರಿಂದ 10 kgಯಷ್ಟು ಸರಾಸರಿ ಜೇನನ್ನು ತೆಗಿಲಿಕ್ಕೆ ಆಗ್ತದೆ. ಹಾಗಾಗಿ ಜೇನು ಕೃಷಿ ಮಾಡಿದರೆ ನಮ್ಮ ಕೃಷಿ ಬದುಕಿನಲ್ಲಿ ನಾವು ವೆಚ್ಚ ಮಾಡುವಂತಹ ಬೇರೆ ಬೇರೆ ರಾಸಾಯನಿಕ ವೆಚ್ಚಗಳನ್ನು ಕಡಿಮೆ ಮಾಡ್ಬೋದು ಮತ್ತು ಒಳ್ಳೆಯ ಆಹಾರ, ರಾಸಾಯನಿಕ ರಹಿತ ಆಹಾರವನ್ನು ನಾವು ತಿನ್ಬೋದು. ಉದಾಹರಣೆಗೆ ಅದು ಭತ್ತ ಆಗಿರ್ಬೋದು ಅಥವಾ ತರಕಾರಿಗಳಾಗಿರ್ಬೋದು, ಎಲ್ಲದಕ್ಕೂ ನಾವು ಕೆಮಿಕಲನ್ನು ಮಾಡ್ತಾ ಹೋದರೆ ಈ ಕುಟುಂಬಗಳು ನಾಶ ಆಗ್ತದೆ, ಸಹಜ ಜೀವನಗಳು ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಇವತ್ತು ನಮಗೆ ಎಲ್ಲ ರೋಗಗಳು ಬರ್ತಾ ಇದೆ. ನೋಡ್ಬೋದು ನಾವು, ನಮ್ಮ ಅಜ್ಜ ಅಪ್ಪ ಬದುಕಿದಷ್ಟು ವರ್ಷಗಳ ಕಾಲ ನಮಗೆ ಬದುಕಲಿಕ್ಕೆ ಆಗ್ತಾ ಇಲ್ಲ. ಅವರು ಬದುಕಿದಷ್ಟು ಒಳ್ಳೆಯ ಆರೋಗ್ಯ ಜೀವನ ನಮಗಿಲ್ಲ. ಇವತ್ತಿಗೂ ಕೂಡ 60 70 80 ವರ್ಷದ ಅಜ್ಜಿಯವರು ಗಟ್ಟಿ ಇರ್ತಾರೆ. ನಮಗೆ ಈಗಲೇ ಶುಗರು, 35 36 ವರ್ಷಕ್ಕೆ ನಮಗೆ ಶುಗರ್. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಹಾರ. ಹಾಗಾಗಿ ಜೇನು ಸಾಕಿತು ಅಂತಾದರೆ ಕೃಷಿ ಬದುಕಿನಲ್ಲಿ ಉಪ ಉತ್ಪನ್ನವೂ ಹೌದು, ಆರೋಗ್ಯವಾದ ಜೀವನ ನಡೆಸಲಿಕ್ಕೂ ಕೂಡ ಒಂದು ದಾರಿ ಅಂತ ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ. ಹಾಗೆ ಇನ್ನೊಂದು ಸಲಹೆ ಏನು ಅಂತ ಹೇಳಿದರೆ, ಕೃಷಿಕರಲ್ಲದವರು ಈ ಜೇನನ್ನು ಹೇಗೆ ಸಾಕುವಂಥದ್ದು, ನಮಗೆ ಗೊತ್ತೇ ಇಲ್ಲ ಜೇನಿನ ಬಗ್ಗೆ, ಅವರಿಗೆ ಆಸಕ್ತಿ ಇದೆ. ಖಂಡಿತ. ನೋಡಿ, ನಾನು ಆಗ ಹೇಳಿದೆ ಸ್ಟಿಂಗ್ಲೆಸ್ ಬಿ ಹನಿ ಅಂತ ಇದೆ, ಅಥವಾ ಚುಚ್ಚದ ಜೇನು ಅಂತ. ಇದು ನಿಮಗೆ ಕೃಷಿ ಭೂಮಿಯೂ ಬೇಡ ಮತ್ತು ಅದರ ಹೆಚ್ಚಿನ ಅಧ್ಯಯನವೂ ಬೇಡ. ನೀವೊಂದು 4-5 ಪೆಟ್ಟಿಗೆ ಮೊಜೆಂಟಿ ಏನಂತ ಹೇಳ್ತೇವೆ, ಅಥವಾ ಮಿಸ್ರಿ, ನಿಸ್ರಿ, ಹೀಗೆ ಬೇರೆ ಬೇರೆ ರಾಳ ಅಂತ ಹೇಳೋ ಹೆಸರಿದೆ, ಆ ಕುಟುಂಬಗಳನ್ನು ಗೊತ್ತಿದ್ದಂತಹ ಜೇನು ಕೃಷಿಕರಿಂದ ಖರೀದಿ ಮಾಡಿ, ಅಥವಾ ನಿಮ್ಮದೇ ಮನೆಯಲ್ಲಿರುವಂತಹ ಮರದ ಪೊಟರೆ ಇರ್ಬೋದು, ಅಥವಾ ನಮ್ಮ ಏನು ಹೇಳ್ತಾರೆ ಅದಕ್ಕೆ ಕರೆಂಟಿನ ಬಾಕ್ಸ್ಗಳಲ್ಲೆಲ್ಲ ಜೇನು ಕುಟುಂಬಗಳು ಇರ್ತದೆ, ಅದೇ ಮಿಸ್ರಿ. ಅದನ್ನು ನೀವು ವೈಜ್ಞಾನಿಕ ರೀತಿಯಲ್ಲಿ ಪೆಟ್ಟಿಗೆಗಳಲ್ಲಿ ಸಾಕಿ, ನಿಮ್ಗೆ ಏನು ಅದಕ್ಕೆ ಖರ್ಚಿಲ್ಲ, ಏನೇನೂ ಇಲ್ಲ, ಆಯ್ತಲ್ಲ. 4 ಪೆಟ್ಟಿಗೆಗಳನ್ನು ಇಡಿ. ನಿಮ್ಮ ಪ್ರಕೃತಿಯಲ್ಲಿರುವಂತಹ ಹೂವಿನ ಅಥವಾ ಅದರ ಮಕರಂದದಿಂದ ಅದು ಜೇನಾಗಿ ನಮಗೆ ತಂದು ಕೊಡ್ತದೆ. ವರ್ಷಕ್ಕೆ 1 ಸಲ ನೀವು ಆ ಪೆಟ್ಟಿಗೆಯನ್ನು ಗೊತ್ತಿದ್ದವರ ಹತ್ರ ಒಂದು ಸ್ವಲ್ಪ ಅಧ್ಯಯನ ಮಾಡಿಕೊಂಡ್ರೆ ವರ್ಷಕ್ಕೊಂದು 200 ಗ್ರಾಮಿನಷ್ಟು ಒಂದು ಪೆಟ್ಟಿಗೆಯಿಂದ ಪಡೀಲಿಕ್ಕಾಗ್ತದೆ. ನಿಮ್ಮ ಮನೆಗೆ ಬೇಕಾದಂತಹ ಜೇನನ್ನು ಸಣ್ಣ, ಯಾವುದು ನೀವು ದೊಡ್ಡ ಜಾಗ ಬೇಡ, ಫ್ಲ್ಯಾಟ್ಗಳಲ್ಲಿರುವವಳು ಕೂಡ ಜೇನನ್ನು ಸಾಕ್ಬೋದು. ಸಾಕಿ ನೋಡಿದರೆ ಅದು ಉತ್ತಮ. ಇಲ್ಲ, ಸಾಕ್ತಾ ಇದ್ದಾರೆ. ಈಗ ಮುಂಬೈಯಂತಹ ನಗರಗಳಲ್ಲಿ ಸಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ತುಂಬ ಜನ. ಕಾರಣ ಯಾಕೆ ಅಂದರೆ ಅವರಿಗೆ ಉತ್ಕೃಷ್ಟವಾದಂತಹ ಜೇನು ಸಿಗ್ತದೆ ಎನ್ನುವಂತಹ ಜ್ಞಾನ ಬೆಳವಣಿಗೆ ಆಗಿದೆ. ಅವ್ರೇನು ಮಾಡ್ತಾರೆ, ಅಲ್ಲಿ ಏನು ತೊಂದರೆ ಇಲ್ಲ, ಯಾರಿಗೂ ಚುಚ್ಚುವುದಿಲ್ಲ, ಅದು ರಾತ್ರಿ ಬಂದು ಚುಚ್ಚುವಂತಹ ಸಮಸ್ಯೆ ಇಲ್ಲ, ಬೇರೇನು ಇದಿಲ್ಲ. ಪ್ರಕೃತಿಯಲ್ಲಿ ಹೂ ಇರ್ತದೆ, ಮಕರಂದಗಳನ್ನು ಮೇಣಗಳನ್ನು ಸಂಗ್ರಹಣ ಮಾಡ್ತದೆ, ನಿಮಗೆ ತಂದು ಕೊಡ್ತದೆ. ಹೀಗೆ ಈ ರೀತಿಯಾಗಿಯೂ ಕೂಡ ಜೇನು ಕೃಷಿಯನ್ನು ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಅದು ಜೇನು ಕೃಷಿಯ ಬಗ್ಗೆ ಆಗಿರ್ಬೋದು, ಕೃಷಿ ಬದುಕಿನ ಬಗ್ಗೆ ಆಗಿರ್ಬೋದು. ನಿಮ್ಮ ಮುಂದಿನ ಯೋಜನೆಗಳು ಏನು? ಯೋಜನೆಗಳು ತುಂಬ ಇರ್ತದೆ, ಕನಸು ಎಲ್ಲವೂ ಆಗ್ತದೆ ಅಂತಲ್ಲ. ಈಗಾಗಲೇ ನಮ್ಮದು ವೆಬ್ಸೈಟ್ ಇರ್ಬೋದು, ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ನಮ್ಮ ಸೇಲ್ ಇರ್ಬೋದು. ನಿಮ್ಮ ವೆಬ್ಸೈಟ್ ಹೆಸರು madhumakshika.com ಅಂತ, www.madhumakshika.com ಅಂತ. ಅದರಲ್ಲಿ ಸೇಲ್ಗಳಿರ್ಬೋದು. ಅಂದರೆ B2C ಇದೆ ಹೆಚ್ಚು, ಹಾಗೆ B2B, ಹೀಗೆ ಲೋಕಲ್ ಅಂಗಡಿಗಳಲ್ಲಿ ನಮ್ಮ ಪ್ರಾಡಕ್ಟ್ ಬರಬೇಕು ಅಂತ ಅದಕ್ಕೆ ಕೆಲವೊಂದಷ್ಟು ಹಂತಗಳನ್ನು ದಾಟ್ತಾ ಇದ್ದೇವೆ. ಉದಾಹರಣೆಗೆ ನಮ್ಮ ಪುತ್ತೂರಲ್ಲಿ ಮರಿಕೆ ಅಂತ ಹೇಳುವಂತಹ ಸ್ಟೋರ್ಗಳಲ್ಲಿದೆ, ಮಂಗಳೂರಲ್ಲಿ ಉಡುಪಿ ನ್ಯಾಚುರಲ್ಸ್ ಎನ್ನುವಂತಹ ಜಾಗದಲ್ಲಿದೆ, ಬೆಂಗಳೂರಲ್ಲಿದೆ, ಹಾಗೆ ಹುಬ್ಬಳ್ಳಿ ಧಾರವಾಡಗಳಲ್ಲಿದೆ ಕೆಲವೊಂದು ಅಂಗಡಿಗಳಲ್ಲಿ. ಇದು ಪ್ರಾರಂಭಿಕ ಹಂತ ಅಷ್ಟೇ. ನಮ್ಮದು ಇನ್ನೂ ಕೂಡ ಜನರಿಗೆ ಇನ್ನಷ್ಟು ತಲುಪಬೇಕು ಎನ್ನುವಂತಹ ಉದ್ದೇಶದಿಂದ B2B ಅನ್ನು ಹೆಚ್ಚು ಫೋಕಸ್ ಮಾಡ್ತಾ ಇದ್ದೇವೆ. ಈಗ B2C ಅಂತೂ ಸ್ಟ್ಯಾಂಡ್ ಇದೆ ನಮ್ಮದು ಈಗಾಗಲೇ. ಈ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯಿತು? 2018ರಲ್ಲಿ ಟ್ರೇಡ್ ಲೈಸೆನ್ಸು, 2019ರಲ್ಲಿ ಟ್ರೇಡ್ ಲೈಸೆನ್ಸು. ಜೇನು ಕೃಷಿ ಪ್ರಾರಂಭ ಮಾಡಿ 2018ರಿಂದ ಪ್ರಾರಂಭ ಮಾಡಿದ್ದೇನೆ. ಈಗ 2025ರಲ್ಲಿ ಕೂಡ ನಡೀತಾ ಇದೆ. ಇನ್ನೀಗ ಮುಂದಕ್ಕೆ ಇನ್ನಷ್ಟು ಜನರಿಗೆ ತಲುಪಬೇಕು ಎನ್ನುವಂತಹ ಉದ್ದೇಶದ ಯಾವುದೆಲ್ಲ ಪ್ರಕ್ರಿಯೆಗಳಿದೆ ಅದು ಮಾಡ್ತೇವೆ, ಮಾಡಬೇಕು ಅಂತ ಎನ್ನುವಂಥ ಆಸಕ್ತಿಯೂ ಕೂಡ ಇದೆ. ಮತ್ತು ಜನರ ಗ್ರಾಹಕರ ಆಶೀರ್ವಾದ ಅಥವಾ ಅವರ ಫೀಡ್ಬ್ಯಾಕು ಮತ್ತು ಹಿರಿಯರ ಅನುಗ್ರಹ ಇದೆಲ್ಲವೂ ಕೂಡ ಇದ್ದರೆ ಆಗ್ತದೆ ಎನ್ನುವಂತಹ ಭರವಸೆ. ಇಷ್ಟೊತ್ತು ನಮ್ಮ ಜೊತೆ ಅನೇಕ ವಿಚಾರಗಳನ್ನು ತಿಳಿಸಿಕೊಟ್ಟದ್ದಕ್ಕೆ, ಅದು ಕೃಷಿಯ ಬಗ್ಗೆ ಹಾಗೆ ಕೃಷಿಯಲ್ಲಿನ ಮೌಲ್ಯವರ್ಧನೆ ಬಗ್ಗೆ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದೀರಿ. ಹಾಗಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು.